Hello my dear children. So as you know that in our previous class we have discussed about the introduction to solution and the types of solution. ಗೊತ್ತಿದೆಯಲ್ವ ಎಲ್ಲ ಕೂಡ. ಸೊ ಆ ವಿಡಿಯೋ ಕ್ಲಾಸಸ್ನ ಕಂಪ್ಲೀಟು ನೋಡಿ ಈ ವಿಡಿಯೋಗೆ ಎಂಟರ್ ಆಗಿ. ಆ ವಿಡಿಯೋ ಕ್ಲಾಸಸ್ಸಲ್ಲಿ ತುಂಬ ಇಂಟ್ರೊಡಕ್ಷನ್ ಇದೆ, ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಹೇಗೆ ಸೊಲ್ಯೂಷನ್ಸ್ ಫಾರ್ಮ್ ಆಗುತ್ತೆ ಆ್ಯಂಡ್ ಸೊಲ್ಯೂಷನ್ಸಲ್ಲಿ ಯಾವ ಟೈಪ್ಸ್ ಇದೆ, ಸೊಲ್ಯೂಷನಲ್ಲಿರೋ ಕಾಂಪೋನೆಂಟ್ಸ್ ಯಾವುದು. ಸೊ ನಾವಿಲ್ಲಿ ಬೈನರಿ ಸೊಲ್ಯೂಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಬೈನರಿ ಸೊಲ್ಯೂಷನ್ ಅಂದರೆ ಏನು? ಸೊ ಇಟ್ ಹ್ಯಾಸ್ ಟೂ ಕಾಂಪೊನೆಂಟ್ಸ್. ಓಕೆ, ಒಂದು ಸೊಲ್ಯೂಟ್ ಟು ಸಾಲ್ವೆಂಟ್ ಎರಡು ಕಾಂಪೊನೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಾಲ್ಟ್ ಇನ್ ವಾಟರ್, ಟೂ ಕಾಂಪೊನೆಂಟ್ ಸಿಸ್ಟಮ್. ಅದೇ ಸಾಲ್ಟ್, ಶುಗರ್, ವಾಟರ್ ಅಂತಂದ್ರೆ ತ್ರೀ ಕಾಂಪೊನೆಂಟ್ ಸಿಸ್ಟಮ್, ಟರ್ನರಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ವಿಲ್ ಓನ್ಲಿ ಫೋಕಸ್ ಆನ್ ದ ಲಿಕ್ವಿಡ್ ಸೊಲ್ಯೂಷನ್ಸ್. ಗೊತ್ತಿರಲಿ, ಲಿಕ್ವಿಡ್ ಟೈಪ್ ಆಫ್ ಸೊಲ್ಯೂಷನ್ ಮೇಲೆ ಮಾತ್ರ ಈ ಚಾಪ್ಟರ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀವಿ. ಸೊ ನಾವು ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಬಂದಾಗ ಹೇಳಿದ್ದೆ, ಲಿಕ್ವಿಡ್ನ ಸಾಲ್ವೆಂಟ್ ಆಗಿಟ್ಟು ಸಾಲಿಡ್ನ ಡಿಸಾಲ್ವ್ ಮಾಡಿದ್ರೆ, ಗ್ಯಾಸ್ನ ಡಿಸಾಲ್ವ್ ಮಾಡಿದ್ರೆ, ಸೊ ಅದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ವಾಟ್ ಇಸ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಗ್ಯಾಸ್ ಇನ್ ಲಿಕ್ವಿಡ್, ಅದನ್ನು ಮೇನ್ಲಿ ಡಿಸ್ಕಸ್ ಮಾಡ್ತೀವಿ. ಅಂದರೆ ವಿ ವಿಲ್ ಓನ್ಲಿ ಡಿಸ್ಕಸ್ ಅಬೌಟ್ ದ ಲಿಕ್ವಿಡ್ ಸೊಲ್ಯೂಷನ್ಸ್ ಮೇಲೆ ಮಾತ್ರ ಡಿಸ್ಕಸ್ ಮಾಡೋದು. ಹಾಗಾಗಿ ಚಾಪ್ಟರ್ ಕಂಪ್ಲೀಟ್ ಇರೋದು ಸೊಲ್ಯೂಷನ್ ಅಲ್ಲಿ ಲಿಕ್ವಿಡ್ ಸೊಲ್ಯೂಷನ್ಸ್ ಮೇಲೆ. ಓಕೆ, ಹಾಗಾದರೆ ಗೊತ್ತಿದೆ ನಿಮಗೀಗ. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಸೊಲ್ಯೂಷನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಹೋಮೋಜಿನಿಯಸ್, ಹೆಟರೋಜಿನಿಯಸ್ ಮಿಕ್ಸ್ಚರ್ ಹೇಗೆ, ಹೋಮೋಜಿನಿಯಸ್ ಅಂತಲೇ ಏನಕ್ಕೆ ಕರೆದ್ರೆ ಸೊಲ್ಯೂಷನ್ಸ್ನ, ಆ್ಯಂಡ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಯಾವ್ದು ಬರುತ್ತೆ. ಟೈಪ್ಸ್ ಆಫ್ ಸೊಲ್ಯೂಷನ್ಸಲ್ಲಿ ಸಾಲಿಡ್ ಸೊಲ್ಯೂಷನ್ಸ್, ಲಿಕ್ವಿಡ್ ಸೊಲ್ಯೂಷನ್, ಗೇಷಿಯಸ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ವಿತ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಸಮೇತ ಹೇಳಿದ್ದೀನಿ. ಆ ಎಕ್ಸಾಂಪಲ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಈಗ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೆಥಡ್ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್. ಹೌ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್, ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸೊ ನಮ್ಮ ಹೈಟ್ ಅಂತ ಬಂದರೆ, ಓಕೆ, ಹೈಟ್ ವೇಟ್ ಅಂತ ಬಂದರೆ ಹೈಟ್ನ ನೀವು ಯಾವ ರೀತಿ ಮೆಜರ್ ಮಾಡ್ತೀರಾ? ಹೈಟ್ನ ನೀವು ಇಂಚಸ್ಸಲ್ಲಿ ಬೇಕಾದ್ರೂ ಮೆಜರ್ ಮಾಡ್ಬೋದು, ಸೆಂಟಿಮೀಟ್ರಲ್ಲಿ ಬೇಕಾದ್ರೂ ಮೆಜರ್ ಮಾಡ್ಬೋದು, ಮೀಟರಲ್ಲಿ ಬೇಕಾದ್ರೂ ಮೆಜರ್ ಮಾಡ್ಬೋದು, ಆ್ಯಂಡ್ ಫೀಟಲ್ಲಿ ಬೇಕಾದ್ರೂ ಮೆಜರ್ ಮಾಡ್ಬೋದು. ಸೊ ಆ ಥರ ಡಿಫ್ರೆಂಟ್ ಮೆಥಡ್ಸ್ ಇದೆ ಟು ಮೆಜರ್ ದ ಹೈಟ್. ಓಕೆ, ಒಂದು ಲೆಂತ್ ಆಗಲಿ, ಹೈಟ್ ಆಗಲಿ, ಬ್ರೆಡ್ತ್ ಆಗಲಿ, ಅಥವಾ ವೇಟ್ನ ಆಗಲಿ ನಾವು ಡಿಫ್ರೆಂಟ್ ಟರ್ಮ್ಸಿಂದ ನಾವು ಮೆಜರ್ ಮಾಡ್ಬೋದು. ಸೇಮ್ ಅದೇ ರೀತಿ ಇಲ್ಲೂ ಕೂಡ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಆಫ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆ, ಸೊ ಹಾಗಾದರೆ ಸರ್ ಡೈಲ್ಯೂಷನ್ ಅಂತ ಅಲ್ವಾ, ಡೈಲ್ಯೂಷನಲ್ಲಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಅಂದರೆ ಅದು ಎಷ್ಟು ಕಾನ್ಸಂಟ್ರೇಷನ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಒಂದು 1 ಮೋಲಾರ್ ಕಾನ್ಸಂಟ್ರೇಷನ್ ಇದೆ, 1 ನಾರ್ಮಲ್ ಕಾನ್ಸಂಟ್ರೇಷನ್ ಇದೆ, ದ 0.1 ಮೋಲಾರ್, 0.1 ನಾರ್ಮಲ್ ಅಂತ ನೀವು ಫಸ್ಟ್ PU ಲ್ಯಾಬ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀರಿ, ಓದಿದ್ದೀರಿ. ಸೊಲ್ಯೂಷನ್ಸ್ ಎಲ್ಲ ಟೈಟ್ರೇಷನಲ್ಲಿ ಇಷ್ಟು ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಸ್ಟ್ರೆಂತ್ನ ಫೈಂಡ್ ಔಟ್ ಮಾಡಬೇಕು ಅಂತ ನೀವು ಫಸ್ಟ್ ಇಯರ್ ಲ್ಯಾಬಲ್ಲಿ ಕೆಮಿಕಲ್ ಲ್ಯಾಬೊರೇಟರಿಯಲ್ಲಿ ನೀವು ಡಿಸ್ಕಸ್ ಮಾಡಿದ್ರಿ. ಅಂದರೆ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ರಿ ನೀವು ಟು ಫೈಂಡ್ ಔಟ್ ದ ಸ್ಟ್ರೆಂತ್ ಆಫ್ ಅ ಗಿವನ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿದ್ರಿ ಯೂಸಿಂಗ್ 0.1 ಮೋಲಾರ್ NaOH ಅಥವಾ 0.1 ಮೋಲಾರ್ HCl, ನಾರ್ಮಲ್ HCl ಅಂತೆಲ್ಲ ಯೂಸ್ ಮಾಡಿದರೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಂತಂದರೆ ನೀವು ಫಸ್ಟ್ ಕ್ಲಾಸ್ 11ಅಲ್ಲಿ ಯು ಹ್ಯಾವ್ ಕಂಪ್ಲೀಟೆಡ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ಮೊಲಾರಿಟಿ ಆ್ಯಂಡ್ ದ ಮೋಲ್ ಫ್ರ್ಯಾಕ್ಷನ್ ಆಲ್ಸೋ ಆ್ಯಂಡ್ ಮಾಸ್ ಪರ್ಸೆಂಟೇಜ್ ಎಲ್ಲ ಡಿಸ್ಕಸ್ ಮಾಡಿದ್ರಿ, ನೀವೆಲ್ಲ ಕೂಡ ಓದಿದ್ದೀರಿ ಅದ್ರ ಬಗ್ಗೆ. ಸೊ ಇಲ್ಲೂ ಕೂಡ ಒಂದು ಅದರ್ ಕಾನ್ಸಂಟ್ರೇಷನ್ ಟರ್ಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಹಾಗಾದರೆ ಫಸ್ಟ್ ಕ್ಲಾಸ್ 11ಅಲ್ಲಿ ನಿಮ್ಗೆ ಏನಿತ್ತು ಅದನ್ನು ಕಂಪ್ಲೀಟ್ ನಿಮ್ಗೆ ಐಡಿಯಾ ಇದೆ, ಅದನ್ನೇ ಕೂಡ ಇಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಗಮನ ಇಟ್ಟು ನೋಡ್ಕೊಳ್ಳಿ, ಅಲ್ಲಿ ಡೌಟ್ಸ್ಗಳೇನಾದ್ರು ಇದ್ದರೆ ಈಗ ನಿಮ್ಗೆ ಇಲ್ಲಿ ಕವರ್ ಆಗುತ್ತೆ. ಓಕೆ, ಹಾಗಾದರೆ ವಾಟ್ ಆರ್ ದ ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. So methods for expressing the concentration of solution. What are the different methods to express the concentration? So before that, what is concentration? Concentration ಅಂದ್ರೆ ಏನು? ಸೊ ಅದು ಗೊತ್ತಿರಬೇಕು. ಕಾನ್ಸಂಟ್ರೇಷನ್, ಸೊ ನಿಮ್ಗೆ ಹೇಳ್ತಾ ಇರ್ತಾರೆ ಓದುವಾಗ ಕಾನ್ಸಂಟ್ರೇಟ್ ಮಾಡೋ ಅಂದರೆ ಏನು, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ನಿಮ್ಮ ಅಲ್ಲಿರಬೇಕು ಅಂತ ಓದೋದ್ರ ಮೇಲೆ. ಬಟ್ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂದರೆ ಏನು ಹೇಳ್ತೀವಿ? ಹಾಗಾದರೆ ಸ್ಟ್ರೆಂತ್ ಅಂತೂ ಇಂಡಿಕೇಟ್ ಮಾಡ್ತೀವಿ. ಸ್ಟ್ರೆಂತ್ ಅಂತಂದರೆ ಈಗ ಕಾನ್ಸಂಟ್ರೇಷನ್ ಅಂತಂದರೆ, ಸೊ ಕಾನ್ಸಂಟ್ರೇಷನ್ ಮೀನ್ಸ್ ವಾಟ್? ಸೊ ವಾಟ್ ಇಸ್ ಮೆಂಟ್ ಬೈ ಕಾನ್ಸಂಟ್ರೇಷನ್ ಸರ್? ನಮ್ಗೆ ಗೊತ್ತಿಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಸೊ ಗಿವನ್ ಮಾಸ್ ಆಫ್ ಸೊಲ್ಯೂಟ್ನ, ಓಕೆ, ಗಿವನ್ ಮಾಸ್ ಆಫ್ ಸೊಲ್ಯೂಟ್ನ ನಾವು ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನಲ್ಲಿ, ಅಂದರೆ ಪರ್ಟಿಕ್ಯುಲರ್ ಒಂದು ವಾಲ್ಯೂಮಲ್ಲಿ ಡಿಸಾಲ್ವ್ ಮಾಡಿ, ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು 5 ಗ್ರಾಮ್ ಶುಗರ್ ತೊಗೋತೀರಾ, ಒಂದು ಗಿವನ್ ವಾಲ್ಯೂಮ್ ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡ್ತಾರೆ, ದಟ್ ಇಸ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಓಕೆ, ಅದನ್ನು ಸೊಲ್ಯೂಷನ್ ಅಂತ ಹೇಳ್ತೀವಿ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆಯಿತಾ? ಆ ಮಾಸ್ ಬೈ ವಾಲ್ಯೂಮ್ ಆಫ್ ದಟ್ ಸೊಲ್ಯೂಷನ್, ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್. ಆ್ಯಂಡ್ ಸ್ಟ್ರೆಂತ್ ಅಂತಲೂ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸ್ಟ್ರೆಂತ್ ಆ್ಯಂಡ್ ಕಾನ್ಸಂಟ್ರೇಷನ್ ಬೋತ್ ಆರ್ ಸೇಮ್, ನೋ ಪ್ರಾಬ್ಲಮ್. ಓಕೆ, ಬಟ್ ನಾವಲ್ಲಿ ಎಕ್ಸ್ಪ್ರೆಸ್ ಮಾಡುವಾಗ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತಲೇ ಎಕ್ಸ್ಪ್ರೆಸ್ ಮಾಡ್ತೀವಿ, ಇದನ್ನು ಸ್ಟ್ರೆಂತ್ ಅಂತಲೂ ಹೇಳ್ಬೋದು. ಸೊ ಹಾಗಾದ್ರೆ ನಾವು ಇದನ್ನು ಗ್ರಾಮ್ ಪರ್ ml ಅಥವಾ ಗ್ರಾಮ್ ಪರ್ ಲೀಟರ್ ಅಂತ ಹೇಳ್ಬೋದಾ? ಎಸ್, ಆಬ್ವಿಯಸ್ಲಿ ವಾಲ್ಯೂಮ್ನ ನಾವು ಲೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಅದು ಗೊತ್ತಿರಲಿ ಮೇನ್ ಥಿಂಗ್. ಓಕೆ, ಅಲ್ಲಿ ml ಅಲ್ಲಿ ಕೊಟ್ಟಿದ್ರು ಕೂಡ ನಾವೊಂದು ಲೀಟರ್ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕಾನ್ಸಂಟ್ರೇಷನ್ ಅಂತ ಅಂದ್ರೆ ಗೊತ್ತಾಗಿದೆ, ಮಾಸ್, ಸರ್ಟನ್ ಅಮೌಂಟ್ ಆಫ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ ಸರ್ಟನ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್. ಅಂದರೆ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ. ಸೊ ಆ ಸೊಲ್ಯೂಷನಲ್ಲಿ ಎಷ್ಟು ಮಾಸ್ ಆಫ್ ಸಾಲ್ವೆಂಟ್ ಇರುತ್ತೆ, ಸೊಲ್ಯೂಟ್ ಇರುತ್ತೆ,
ದಟ್ ಈಸ್ ವಾಟ್ ಕಾನ್ಸಂಟ್ರೇಷನ್. ಓಕೆ, ಮಾಸ್ ಆಫ್ ಸಲ್ಯೂಟು ಒಂದು ಸೊಲ್ಯೂಷನಲ್ಲಿ ಎಷ್ಟು ಮಾಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನಲ್ಲಿ, ಅದನ್ನು ನಾವು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನು ಅಂತ? ಸೊ ಕನ್ಫ್ಯೂಸ್ ಆಗಬೇಡಿ. ಈ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ವಿ ಹ್ಯಾವ್ ಡಿಫ್ರೆಂಟ್ ಟರ್ಮ್ಸ್. ಓಕೆ, ಡಿಫ್ರೆಂಟ್ ಟರ್ಮ್ಸ್ಗಳಿದೆ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಸೊ ದೆನ್ ವಾಟ್ ಆರ್ ದೋಸ್ ಟರ್ಮ್ಸ್, ಅದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟು ನಾನು ಲೀಸ್ಟ್ ಕೊಡ್ತೀನಿ, ಯಾವ ಒಂದು ಟರ್ಮ್ಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಪಾಯಿಂಟ್ ಬೇಡ ಪ್ರೀವಿಯಸ್ ಬನ್ನಿ. ಓಕೆ, ಸೊ ಯಾವುದು ಮೆಥಡ್ಸ್ಗಳು ಇದೆ ಕಾನ್ಸಂಟ್ರೇಷನ್ ಟರ್ಮ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ? ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್? ಸೊ ಒನ್ ಬೈ ಒನ್ ನಾನು ಲೀಸ್ಟ್ ಕೊಡ್ತೀನಿ, ಆ ಲೀಸ್ಟ್ನ ನೋಟ್ ಮಾಡ್ಕೊಳ್ಳಿ, ಆಗ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್ ಆಗುತ್ತೆ. ಸೊ ಫಸ್ಟು ನಾವು ಕಾನ್ಸಂಟ್ರೇಷನ್ನ ನಾವು ಮಾಸ್ ಪರ್ಸಂಟೇಜ್ ಅನ್ನೋದ್ರ ಮೇಲೆ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಮಾಸ್ ಪರ್ಸಂಟೇಜ್. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, ಫಸ್ಟ್ ಮೆಥಡ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್. ಆ್ಯಂಡ್ ವಿ ಹ್ಯಾವ್ ವಾಲ್ಯೂಮ್ ಪರ್ಸಂಟೇಜ್. ಇದು ಒಂದು ಮೆಥಡ್ ಇದೆ. And the next one we have mass by volume percentage. And next one you have ಮೂರು ಗೊತ್ತಾಗಿದೆ ಏನು ಅಂತ? ಸೊ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಮೂರು ಕೂಡ ಲಿಂಕ್ ಇದೆ ಒಂದು ಕೂಡ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪಾರ್ಟ್ಸ್ ಪರ್ ಮಿಲಿಯನ್. ಓಕೆ, ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಇದನ್ನು ನಾವು PPM. ಓಕೆ, PPM ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ್ಯಂಡ್ ಅಗೇನ್ ವಿ ಹ್ಯಾವ್ mole fraction. Okay, we have mole fraction. And next we have molarity. And next we have molality. The last one is normality. Okay, normality. So these are the different methods to express the concentration. ನೀವು ಈ ಲಿಸ್ಟ್ ನೋಡ್ಕೊಂಡ್ರೆ ನೋಡಿ, ಮೋಸ್ಟ್ ಆಫ್ ಆಲ್ ನಿಮ್ಮ ಲ್ಯಾಬಲ್ಲಿ ಮಾಡೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮೊಲಾರಿಟಿ ಐದರ್ ನಾರ್ಮಲಿಟಿಲಿ ಇರುತ್ತೆ. ಓಕೆ, ಮೊಲಾರಿಟಿ ಐದರ್ ನಾರ್ಮಲಿಟಿಲಿ ಇರುತ್ತೆ. ಸೊ ಬೇರೆ ಮೆಥಡ್ಸ್ ಇದೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ ನಾನು ಬೇಕಾದರೆ. ಸೊ ಮೊಲಾರಿಟಿ, ನಾರ್ಮಲಿಟಿಯಲ್ಲಿ ನೀವು ಜಾಸ್ತಿ ಸೊಲ್ಯೂಷನ್ಸ್ಗಳನ್ನ ನೋಡ್ತೀರಿ ಕಾನ್ಸಂಟ್ರೇಷನ್ನ. ಅರ್ಥ ಆಯ್ತಾ? ಸೊ ಇಷ್ಟು ಮೆಥಡ್ಸ್. ಆ್ಯಂಡ್ ಅದರ್ ಒನ್ ಫಾರ್ಮಾಲಿಟಿ ಅಂತ ಕೂಡ ಇದೆ. ಫಾರ್ಮಾಲಿಟಿ ಅಂತಂದರೆ ಏನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಅಯೋನಿಕ್ ಸಾಲಿಡ್ಸ್ಗೆ ಸಂಬಂಧಪಟ್ಟಿದ್ದು ಫಾರ್ಮಾಲಿಟಿ. ಓಕೆ, ಅದನ್ನು ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ಸೊ ಇಷ್ಟು ಲೀಸ್ಟ್ ಏನಿದೆ ಇದು ನಿಮ್ಮ ಗಿವನ್ ಟೆಕ್ಸ್ಟ್ ಬುಕ್ಕಲ್ಲಿ, ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂಥದ್ದು ಎಕ್ಸ್ಪ್ರೆಸ್ ಮಾಡಬೇಕು. ಇಷ್ಟನ್ನು ಕೂಡ ಸಿಲೆಬಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನಾವು. ಹಾಗಾದರೆ ದೀಸ್ ಆರ್ ದ ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್. ಸೊ ಲೆಟ್ ಅಸ್ ಡಿಸ್ಕಸ್ ಇಟ್ ಒನ್ ಬೈ ಒನ್. ಓಕೆ, ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಯಾವುದಾಗಾದ್ರೆ ಮಾಸ್ ಪರ್ಸಂಟೇಜ್. ಲಿಸ್ಟ್ನ ನೋಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಫಸ್ಟ್ ಒನ್ ಯಾವುದು? ಮಾಸ್ ಪರ್ಸಂಟೇಜ್. ಸೊ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಮಾಸ್ ಪರ್ಸಂಟೇಜ್. ವಾಟ್ ಈಸ್ ಮೆಂಟ್ ಬೈ ಮಾಸ್ ಪರ್ಸಂಟೇಜ್? ಓಕೆ, ಅಲ್ಲಿ ನೋಡಿ ವೇಟ್ ಬೈ ವೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ಏನಿದೆ, ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ಇದೆ. ಸಲ್ಯೂಟು ಮತ್ತು ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಏನಿದೆ ಎರಡೂ ಕೂಡ ಓಕೆ ಮಾಸಲ್ಲಿ ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ನಾವು ಕೊಡ್ತೀವಿ. ಹೇಗೆ ಅಂತಂದರೆ ಮಾಸ್ ಆಫ್ ಅ ಸಲ್ಯೂಟ್ ಇನ್ ಗ್ರಾಮ್ಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ದ ಸೊಲ್ಯೂಷನ್ ಅಂತ ಕೊಟ್ಟಿರಿ. ಡೆಫಿನೇಷನ್ ನೋಡಿ, ಇಟ್ ಇಸ್ ಡಿಫೈನ್ಡ್ ಆಸ್ ದ ಮಾಸ್ ಆಫ್ ದ ಸಲ್ಯೂಟ್ ಇನ್ ಗ್ರಾಮ್ಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್. ಸೊ ದಿಸ್ ಇಸ್ ವಾಟ್ ಮಾಸ್ ಪರ್ಸೆಂಟೇಜ್ ಆರ್ ವೇಟ್ ಪರ್ಸೆಂಟೇಜ್. W/W ಅಂತ ಇದೆ. ಓಕೆ, ಸ್ಮಾಲ್ W ತಗೊಳ್ಳಿ. ವೇಟ್ ಬೈ ವೇಟ್ ಅಂದರೆ ಮಾಸ್ನೋ ವೇಟ್ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ಅದನ್ನು ಕೊಟ್ಟಿದ್ದೀನಿ ವೇಟ್ ಅಂತ ಅಂದ್ಬಿಟ್ಟು. ಸೊ ಬಟ್ ಕೆಮಿಕಲ್ ಸಬ್ಸ್ಟೆನ್ಸ್ಗಳನ್ನ ನಾವು ಕೆಮಿಸ್ಟ್ರಲ್ಲಿ ಮಾಸ್ ಅಂತ ಇಂಡಿಕೇಟ್ ಮಾಡಿದ್ದೀವಿ, ವೇಟ್ ಅಂತ ಇಂಡಿಕೇಟ್ ಮಾಡಲ್ಲ. ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಅಂತ ಜಾಸ್ತಿ ಹೇಳ್ತೀವಿ. ಹಾಗಾದರೆ ಸೊಲ್ಯೂಷನ್ಸ್ ಅಂತ ಬಂದರೆ ಇಲ್ಲಿ ನಮಗೆ ಮಾಸ್ ಪರ್ಸೆಂಟೇಜ್ ಅಂದರೆ ಹೇಗೆ? ಹಾಗಾದರೆ ಮಾಸ್ ಪರ್ಸೆಂಟೇಜ್ ಅಂದರೆ ಏನು ಅಂತಂದರೆ, ಸೊ ಸಿ ಮಾಸ್ ಪರ್ಸೆಂಟೇಜ್ ದಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಅ solute in grams divided by mass of a solution in gram. ಓಕೆ, ಮಾಸ್ ಆಫ್ ಸೊಲ್ಯೂಷನ್ 100 ಅಂತ ತಗೊಂಡಿದ್ದೀವಿ. ಸೊ ನಮ್ಗೆ ಗೊತ್ತಿದೆ ಎಲ್ಲ ನಾವು ಕೂಡ 100% ಅಂತ ಹೇಳ್ತೀವಿ ಜಾಸ್ತಿ. ಓಕೆ, 100 ಒಂದು ರೌಂಡ್ ಒಂದು ಅಮೌಂಟ್ ಇದು. ಎಲ್ಲೂ ಕೂಡ ನಾವು 100% ಅಂತ ಹೇಳ್ತೀವಿ, ಯಾವುದನ್ನು ಕೂಡ 100 ಅಂತ ತಗೋತೀವಿ. ಸೊ ನೀವು ರಿಸಲ್ಟ್ಸ್ ನೋಡ್ಬೋದು, 100% ಅನ್ನೋದೇ ಮ್ಯಾಕ್ಸಿಮಮ್. ಸೊ ಅದೇ ರೀತಿ ಇಲ್ಲೂ ಕೂಡ 100 ಅಂದರೆ ಪರ್ಟಿಕ್ಯುಲರ್ ಒಂದು 100 ಗ್ರಾಮ್ ಆಫ್ ಸಬ್ಸ್ಟೆನ್ಸಲ್ಲಿ ಎಷ್ಟು ಮಾಸ್ ಆಫ್ ಸೊಲ್ಯೂಟ್ ಇದೆ ಸೊಲ್ಯೂಷನಲ್ಲಿ. ಸೊ ಅದನ್ನು ನಾವು ಮಾಸ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್. ಸೊ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಸೊ ಹಿಯರ್ ಇಸ್ ದ ಫಾರ್ಮುಲಾ. ಮಾಸ್ ಪರ್ಸೆಂಟ್ ಆಫ್ ಅ ಸೊಲ್ಯೂಟ್ ಈಕ್ವಲ್ಸ್ ಟು ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ಅ ಸೊಲ್ಯೂಷನ್ ಇಂಟು 100. ಸರ್ ಹಾಗಾದರೆ ನಮಗೊಂದು ಇಲ್ಲಿ ಕ್ವಶನ್ ಬರುತ್ತೇನೆ ಅಂತಂದರೆ ಮಾಸ್ ಆಫ್ ಅ ಸೊಲ್ಯೂಟ್, ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ಎ ಅಂತ ತಗೊತೀನಿ. ಎ ಅಂದರೆ ಸೊಲ್ಯೂಟ್. ಓಕೆ, ಎ ಮೀನ್ಸ್ ಸೊಲ್ಯೂಟ್ ಆ್ಯಂಡ್ ಬಿ ಮೀನ್ಸ್ ಸಾಲ್ವೆಂಟ್ ಅಂತ ತಗೊಳ್ಳೋಣ. ದೀಸ್ ಆರ್ ದ ಟೂ ಕಾಂಪೋನೆಂಟ್ಸ್. ಅರ್ಥ ಆಯ್ತಾ? ಹಾಗಾದರೆ ಮಾಸ್ ಆಫ್ ಅ ಮಾಸ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಟ್ ಅಂತ ಹೇಳ್ತೀನಿ. ಮಾಸ್ ಪರ್ಸೆಂಟೇಜ್ ಆಫ್ ಎ ಅಂದರೆ ಸೊಲ್ಯೂಟ್. ಹಾಗಾದರೆ ಮಾಸ್ ಆಫ್ ಎ ಸೊಲ್ಯೂಟ್ ಎ ಡಿವೈಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಇಂಟು 100. ಇದೇನಿದು ಮಾಸ್ ಪರ್ಸೆಂಟ್ ಆಫ್ ಸೊಲ್ಯೂಟ್ನ ಫೈಂಡ್ ಔಟ್ ಮಾಡೋಕ್ಕೆ. ಇನ್ ಕೇಸ್ ನಾವು
ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್ನ ಫೈಂಡ್ ಔಟ್ ಮಾಡಬೇಕು. ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್ ಬಿ. ಸೊ ದೆನ್ ಇಟ್ ಗಿವನ್ ಬೈ WB ಡಿವೈಡ್ ಬೈ WA ಪ್ಲಸ್ WB ಇಂಟು 100. ಓಕೆ, ವೇಟ್ ಅಂತ ಅಂದರೆ ಮಾಸ್ನ ಹೇಳಿದ್ದೀನಿ, ವೇಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕೊಡ್ತಾರೆ, ನೋ ಪ್ರಾಬ್ಲಮ್. ಸೊ ಅಲ್ಲಿ ಸಾಲ್ವೆಂಟ್ ವೇಟು ಡಿವೈಡ್ ಬೈ ವೇಟ್ ಆಫ್ ಅಂದರೆ ಮಾಸ್ ಆಫ್ ಹೋಲ್ ಸೊಲ್ಯೂಷನ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅಂದರೆ ಸೊಲ್ಯೂಷನ್ ಸಿಗುತ್ತೆ ನಮಗೆ. ಸೊ ಹೀಗೆ ನೀವು ನೋಡಿ, ಸೊಲ್ಯೂಟ್ನ ಮಾಸ್ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡ್ಬೋದು, ಸಾಲ್ವೆಂಟ್ ಮಾಸ್ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಶುಗರ್ನ ಡಿಸಾಲ್ವ್ ಮಾಡ್ತೀರಿ ವಾಟ್ರಲ್ಲಿ, ಶುಗರ್ ಇಸ್ ಅ ಸೊಲ್ಯೂಟ್. ಆಗ ನೀವು ಮಾಸ್ ಪರ್ಸೆಂಟೇಜ್ ಆಫ್ ಶುಗರ್ನ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಸಾಲ್ವೆಂಟು ಕೂಡ ವಾಟರ್ ಇರುತ್ತೆ. ಸೊ ವಾಟರ್ದು ಸಾಲ್ವೆಂಟ್ ಮಾಸ್ ಪರ್ಸೆಂಟೇಜ್ ಎಷ್ಟು ಅದನ್ನು ಫೈಂಡ್ ಮಾಡ್ಬೋದು. ಸೊಲ್ಯೂಷನ್ ಅಂದ್ರೆ ಏನು? ಶುಗರ್ ಪ್ಲಸ್ ವಾಟರ್ ಸಾಲ್ವೆಂಟು ಎರಡು ಕೇಳಿದ್ರೆ ಸೊಲ್ಯೂಷನ್ಸ್ ಆಗುತ್ತೆ. ನಮಗೆ ವೇಟ್ ಆಫ್ ವಾಟರ್ ಮತ್ತು ವೇಟ್ ಆಫ್ ಶುಗರ್ ಆ್ಯಂಡ್ ವೇಟ್ ಆಫ್ ವಾಟರ್ ಗೊತ್ತಿದ್ರೆ ಸೊಲ್ಯೂಷನ್ ಮಾಸ್ ಏನು ಅಂತ ಗೊತ್ತಾಗುತ್ತೆ ಆಬ್ವಿಯಸ್ಲಿ. ಹಾಗಾದರೆ ಈ ಫಾರ್ಮುಲಾ ತೊಗೊಂಡು ನೀವು ಆರಾಮ ಮಾಸ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಾಯ್ತು ಅನ್ಕೋತೀನಿ ಕಂಪ್ಲೀಟ್ ಇದು. ಸೊ ನೆಕ್ಸ್ಟು ಹಾಗಾದರೆ ಇದಾದಮೇಲೆ ಇಲ್ಲೇ ಕೂಡ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲ್ ಅಂತಂದರೆ ನೋಡಿ, ಒಂದು ಲ್ಯಾಬೊರೇಟರಿಗಳಲ್ಲಿ 10% ಅಂತ ಹೇಳ್ತಾರೆ. ಓಕೆ, 10% NaOH ಪ್ರಿಪೇರ್ ಮಾಡಿ ಅಂತಂದರೆ ನೋ ಪ್ರಾಬ್ಲಮ್, ತುಂಬ ಸಿಂಪಲ್. 10% ಅಂದ್ರೇನು? 10 ಗ್ರಾಮ್ ಆಫ್ NaOHನ ಓಕೆ 100 ml ವಾಟ್ರಲ್ಲಿ ಡಿಸಾಲ್ವ್ ಮಾಡಿ. ಓಕೆ, 100 ಗ್ರಾಮ್ ಅಂತ ಹೇಳ್ತೀನಿ ಇಲ್ಲಿ, ಯಾಕಂದರೆ ಮಾಸ್ ಪರ್ಸೆಂಟೇಜ್ ಇದು 100 ಗ್ರಾಮ್ ಅಂತ ತಗೋತೀನಿ. ಓಕೆ, 100 ಗ್ರಾಮ್ ಆಫ್ ವಾಟ್ರಲ್ಲಿ ಡಿಸಾಲ್ವ್ ಮಾಡಿ, ದಟ್ ಇಸ್ ವಾಟ್ 10%. ಬಟ್ ಇಲ್ಲಿ ಮಾಸ್ ಪರ್ಸೆಂಟೇಜ್ ಹೇಳ್ತೀನಿ, ಹಾಗೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಸೊ ಇಲ್ಲಿ 10% ಅಂತ ಅಂದರೆ ಓಕೆ, ಒಂದು 10 ಗ್ರಾಮ್ ತೊಗೋತೀವಿ. ಫಾರ್ ಎಕ್ಸಾಂಪಲ್, ಮಾಸ್ ಪರ್ಸೆಂಟೇಜ್ ಆಫ್ ಓಕೆ ಎ ಅಂದರೆ ಸೊಲ್ಯೂಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ, ಇಫ್ 10 ಗ್ರಾಮ್ ಓಕೆ 10 ಗ್ರಾಮ್ ಆಫ್ ಅ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ಅ ಸೊಲ್ಯೂಷನ್. ಓಕೆ, 90 ಗ್ರಾಮ್ ಆಫ್ ಸೊಲ್ಯೂಷನ್ಲಿ 10 ಗ್ರಾಮ್ ಆಫ್ ಸೊಲ್ಯೂಟ್ನ ಡಿಸಾಲ್ವ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಮೀನ್ಸ್ 10 ಡಿವೈಡ್ ಬೈ 90 ಗ್ರಾಮ್ ಆಫ್ ಸಾಲ್ವೆಂಟ್ ತಗೋತೀನಿ. 10 ಡಿವೈಡ್ ಬೈ 10 ಪ್ಲಸ್ 90 ಇಂಟು 100. ಅರ್ಥ ಆಯ್ತೇನು ಅಂತ? ಮಾಸ್ ಪರ್ಸೆಂಟ್ ಆಫ್ ಎ ಸೊಲ್ಯೂಟ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. 10 ಗ್ರಾಮ್ ಆಫ್ ಸೊಲ್ಯೂಟ್ನ 90 ಗ್ರಾಮ್ ಆಫ್ ವಾಟರ್ಲಿ ಡಿಸಾಲ್ವ್ ಮಾಡಿದ್ದಾರೆ. ವಾಟ್ ಇಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ದಟ್ ಸೊಲ್ಯೂಟ್ ಅಂತ ಅಂದರೆ 10 ಗ್ರಾಮ್ ಅನ್ನು ಸೊಲ್ಯೂಟ್ ಮಾಸು. ಓಕೆ, ಡಿವೈಡ್ ಬೈ 90 ಪ್ಲಸ್ 100 10 ಅಂದರೆ 100 ಆಗುತ್ತೆ. 100 ಇಂಟು 100 ಡಿವೈಡ್ ಬೈ 100 ಕ್ಯಾನ್ಸಲ್ ಔಟ್ ಆಗುತ್ತೆ. ದೆನ್ ಇಟ್ ಇಸ್ ಗಿವನ್ ಬೈ 10%. ಓಕೆ, ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ಎ ಇಸ್ 10. ಅರ್ಥ ಆಯ್ತಾ ಏನು ಅಂತ? ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಮಾಸ್ ಪರ್ಸೆಂಟೇಜ್. ಓಕೆ, ಸೊ ಇಲ್ಲಿ ಎರಡು ಕೂಡ ಮಾಸಲ್ಲಿರುತ್ತೆ, ಸೊಲ್ಯೂಷನ್ ಕೂಡ ಮತ್ತು ಸಾಲ್ವೆಂಟು ಕೂಡ ಸೊಲ್ಯೂಟು ಕೂಡ ಎಲ್ಲ ಕೂಡ ಮಾಸಲ್ಲಿ ಗ್ರಾಮ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತೇನು ಅಂತ? ಸೊ ಇಷ್ಟು ಕೂಡ ದಿಸ್ ಇಸ್ ಅಬೌಟ್ ದ ಮಾಸ್ ಪರ್ಸೆಂಟ್ ಆಫ್ ಅ ಸೊಲ್ಯೂಟ್, ಮಾಸ್ ಪರ್ಸೆಂಟ್ ಆಫ್ ಅ ಸೊಲ್ಯೂಟ್ ಆರ್ ಸಾಲ್ವೆಂಟ್ ಯಾವುದಾದ್ರು ತೊಗೋಬೋದು ನೀವು. ಸೊಲ್ಯೂಟ್ನು ಫೈಂಡ್ ಔಟ್ ಮಾಡ್ಬೋದು, ಸಾಲ್ವೆಂಟು ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಟು ಎಕ್ಸ್ಪ್ರೆಸ್ ಫಸ್ಟ್ ಕಾನ್ಸಂಟ್ರೇಷನ್ ಟರ್ಮ್. ಓಕೆ, ನೆಕ್ಸ್ಟ್ ಇದಾದಮೇಲೆ ಯಾವುದಿದೆ? ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ವಾಲ್ಯೂಮ್ ಪರ್ಸೆಂಟೇಜ್. ಓಕೆ, ವಾಲ್ಯೂಮ್ ಪರ್ಸೆಂಟೇಜ್ ತುಂಬ ಸಿಂಪಲ್ ಇದೆ. ಮಾಸ್ ಪರ್ಸೆಂಟೇಜ್ಗೆ ಆಪೋಸಿಟ್ ಇದೇನು? ವಾಲ್ಯೂಮ್ ಪರ್ಸೆಂಟೇಜ್ ಓಕೆ ಆಫ್ ಅ ಸೊಲ್ಯೂಟ್ ಅಂತ ತೊಗೊಂಡ್ರೆ, ಸೊಲ್ಯೂಟ್ ಅಂತ ತೊಗೋತೀನಿ, ದಟ್ ಇಸ್ ಈಕ್ವಲ್ ಟು ವಾಟ್? ವಾಲ್ಯೂಮ್ ಆಫ್ ಅ ಸೊಲ್ಯೂಟ್ divided by volume of a solution into 100. ಏನಿದೆ ಇಲ್ಲಿ ಡಿಫ್ರೆನ್ಸು? ವಾಲ್ಯೂಮ್ ಪರ್ಸೆಂಟೇಜ್, ವಾಲ್ಯೂಮ್ ಬೈ ವಾಲ್ಯೂಮ್ ಅಂತ ಇದೆ. ಸೊಲ್ಯೂಟು ಕೂಡ ವಾಲ್ಯೂಮಲ್ಲಿ ತೊಗೋತೀವಿ, ಸೊಲ್ಯೂಷನ್ನು ಕೂಡ ವಾಲ್ಯೂಮಲ್ಲಿ ತೊಗೋತೀವಿ. ಅಂದರೆ ಸೊಲ್ಯೂಷನ್ ಅಂದರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಓಕೆ, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ನೀವು ಸಾಲ್ವೆಂಟ್ ಫೈಂಡ್ ಔಟ್ ಮಾಡಬೇಕಾ? ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಅ ಸಾಲ್ವೆಂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇಂಟು 100. ಓಕೆ, ಫಾರ್ ಎಕ್ಸಾಂಪಲ್, ಈಗ 5 ml ಆಫ್ ಅಥವಾ 10 ml ಆಫ್ ಓಕೆ ethanol C2H5OH. ಓಕೆ, ಇಟ್ ಇಸ್ ಡಿಸಾಲ್ವ್ಡ್ ಇನ್ 90 ml ಆಫ್ ವಾಟರ್. ಓಕೆ, ವಾಟರಲ್ಲಿ ಡಿಸಾಲ್ವ್ ಮಾಡ್ತೀವಿ. ವಾಟ್ ಇಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ದ ಎಥನಾಲ್ ಅಂತ ಕೇಳ್ತಾರೆ. ಎಥನಾಲ್ ಇಸ್ ಎ ಸೊಲ್ಯೂಟ್. ಓಕೆ, ಯಾಕೆ ಸೊಲ್ಯೂಟ್ ಅಂತ ಹೇಳ್ತೀನಿ? ಲೆಸರ್ ಕ್ವಾಂಟಿಟಿಲಿದೆ, ಹಾಗಾಗಿ ಇಟ್ ಇಸ್ ಸೊಲ್ಯೂಟ್. ಇದು ಲಾರ್ಜರ್ ಕ್ವಾಂಟಿಟಿಲಿದೆ, ಹಾಗಾಗಿ ದಿಸ್ ಇಸ್ ಸಾಲ್ವೆಂಟ್. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ಮಾಸ್ ಪರ್ಸೆಂಟೇಜ್ ಆಫ್ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ಎ ಅಂತ ತಗೋತೀನಿ, ಎಥನಾಲ್, ದಟ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಅ ಸೊಲ್ಯೂಟ್ ಎಷ್ಟು? 10 ಡಿವೈಡ್ ಬೈ 10 ಪ್ಲಸ್ 90. ಯಾಕೆ ತಗೊಂಡ್ರೆ ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್. ಓಕೆ, ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್ ಅಂದರೆ ಗಿವ್ಸ್ ಟು ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಂಟು 100. ಸೊ ಆಬ್ವಿಯಸ್ಲಿ 10% ಬರುತ್ತೆ. ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಎಥನಾಲ್ ಇಸ್ 10%. ಅರ್ಥ ಆಯ್ತು ಏನು ಅಂತ? ಸೊ 10% ಎಥನಾಲ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಸೊ ಈ ರೀತಿ ನಾವು ಡಿಸ್ಕಸ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ವಾಲ್ಯೂಮ್ ಆಫ್ ಅ ಸೊಲ್ಯೂಟ್, ವಾಲ್ಯೂಮ್ ಆಫ್ ಅ ಸೊಲ್ಯೂಟ್ ಅಥವಾ ಸಾಲ್ವೆಂಟ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ವಾಲ್ಯೂಮ್ ಪರ್ಸೆಂಟೇಜ್. ಅರ್ಥ ಆಯ್ತಾ? ತುಂಬ ಡಿಫರೆನ್ಸ್ ಏನಿಲ್ಲ. ಮಾಸ್ ಪರ್ಸೆಂಟೇಜಲ್ಲಿ ಎರಡು ಕೂಡ ಮಾಸಲ್ಲಿರುತ್ತೆ, ವಾಲ್ಯೂಮ್ ಪರ್ಸೆಂಟೇಜಲ್ಲಿ ಎರಡು ಕೂಡ ವಾಲ್ಯೂಮಲ್ಲಿರುತ್ತೆ. ಸೊ ಲಿಕ್ವಿಡ್ಗೆ ಅಪ್ಲೈ ಮಾಡ್ತೀವಿ ಇದನ್ನು ಜಾಸ್ತಿ, ಲಿಕ್ವಿಡ್ಸ್ಗೆ ಅಪ್ಲೈ ಮಾಡ್ತೀವಿ, ಅದನ್ನು ಸಾಲಿಡ್ಸ್ಗೆ ಅಪ್ಲೈ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ. ಸೊ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಇದಾದಮೇಲೆ ಯಾವುದು?
definition please. The volume in cm cube of the solute dissolved in 100 cm cube of a solution. ನೋಡಿ ವಾಲ್ಯೂಮ್ನ ನಾವು ಲೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಎಮ್ ಎಲ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ್ಯಂಡ್ ಸಿ ಎಮ್ ಕ್ಯೂಬ್, ಡಿ ಎಮ್ ಕ್ಯೂಬ್ ಎಲ್ಲ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಸಿ ಎಮ್ ಕ್ಯೂಬ್ ಅಂತ ಕೊಡಿ, ನೋ ಪ್ರಾಬ್ಲಮ್. ಸೊ ದ ವಾಲ್ಯೂಮ್ ಇನ್ ಸಿ ಎಮ್ ಕ್ಯೂಬ್ ಆಫ್ ಅ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 100 cm ಕ್ಯೂಬ್ ಆಫ್ ದ ಸೊಲ್ಯೂಷನ್. ಯಾವುದು ಕೂಡ 100 ಅಂತ ತಗೋತೀವಿ, ಕರೆಕ್ಟಾ? ಹಾಗಾದರೆ ಇದು ಡೆಫಿನೇಷನ್. ವಾಟ್ ಇಸ್ ದ ಫಾರ್ಮುಲಾ? ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಫಾರ್ಮುಲಾ ಕೊಡಿ, ಒಟ್ಟಿಗೆ ನೋಡಿ, ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಸಲ್ಯೂಟ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಅ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇಂಟು 100. ಅರ್ಥ ಆಯ್ತಾ? ಸೊ ಸಾಲ್ವೆಂಟ್ ಅಂತ ಬಂದರೆ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಅ ಸಾಲ್ವೆಂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್. ಸೊ ದಿಸ್ ಇಸ್ ಅ ಡೆಫಿನೇಷನ್. ಹೀಗೆ ನಾವು ವಾಲ್ಯೂಮ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಾ ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ವಾಲ್ಯೂಮ್ ಪರ್ಸೆಂಟೇಜ್ ಆ್ಯಂಡ್ ಮಾಸ್ ಪರ್ಸೆಂಟೇಜ್. ಗೊತ್ತಾಯಿತು ಅನ್ಕೋತೀನಿ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಯಾವುದು? ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಎರಡನ್ನು ಕಂಬೈನ್ ಮಾಡಿದ್ರೆ ಮಾಸ್ ಪರ್ಸೆಂಟೇಜ್ ಅಂದರೆ ಗೊತ್ತಾಯಿತು, ವಾಲ್ಯೂಮ್ ಪರ್ಸೆಂಟೇಜ್ ಅಂದರೆ ಗೊತ್ತಾಯಿತು. ಸೊ ಎರಡನ್ನು ಕಂಬೈನ್ ಮಾಡಿದ್ರೆ ಹಾಗಾದರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಓಕೆ, ದಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಅ ಸಲ್ಯೂಟ್, ಓಕೆ, ಮಾಸ್ ಆಫ್ ಅ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಅ ಸಲ್ಯೂಷನ್, ವಾಲ್ಯೂಮ್ ಆಫ್ ಅ ಸಲ್ಯೂಷನ್ ಇಂಟು 100. ಓಕೆ, ನೋಡಿ ಎರಡು ಕಂಬೈನ್ ಮಾಡಿದ್ದೀವಿ. ಮಾಸ್ ಆಫ್ ಅ ಸಲ್ಯೂಟ್ ಮಾಸಲ್ಲಿದೆ, ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ವಾಲ್ಯೂಮಲ್ಲಿದೆ. ಅಲ್ಲಿ ಏನು ತಗೋತಾ ಇದ್ವಿ? ವೇಟ್ ಬೈ ವೇಟ್ ಮಾಸಲ್ಲಿ ತಗೋತಾ ಇದ್ವಿ. ವಾಲ್ಯೂಮ್ ಬೈ ವಾಲ್ಯೂಮ್ ಯಾವುದು? ವಾಲ್ಯೂಮ್ ಪರ್ಸೆಂಟೇಜ್ ತಗೋತಾ ಇದ್ವಿ. ಬಟ್ ಇಲ್ಲಿ ಮಾಸ್ ಬೈ ವಾಲ್ಯೂಮ್ ಅಂತ ತಗೋತಾ ಇದ್ದೀವಿ. ಸೊ ಮಾಸ್ ಆಫ್ ಅ ಸಲ್ಯೂಟ್ ಇನ್ ಗ್ರಾಮ್ಸ್, ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇನ್ ಲೀಟರ್ ಅಥವಾ ಇನ್ ಎಮ್ ಎಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ವಾಟ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಸೊ ವಾಟ್ ಇಸ್ ದ ಡೆಫಿನೇಷನ್? ಡೆಫಿನೇಷನ್ ಪ್ಲೀಸ್. The mass of a solute in grams dissolved in 100 ml of solution. ಓಕೆ, ಹೇಳಿದೆ 100 ಅಂತ ತಗೋಬೇಕು. 100%, 100 ಗ್ರಾಮ್ಸ್, 100 ml, ಸೊ 100 cm ಕ್ಯೂಬ್ ಅಂತ ಹೇಳ್ತೀವಿ. ಓಕೆ, ಮಾಸ್ ನಾನು ಗ್ರಾಮ್ಸಲ್ಲಿ, ಕೆ ಜಿಲಿ, ಮಿಲಿಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ವಾಲ್ಯೂಮ್ನ ಲೀಟ್ರಲ್ಲಿ, ಎಮ್ ಎಲ್ ಅಲ್ಲಿ, ಸಿ ಎಮ್ ಕ್ಯೂಬ್, ಡಿ ಎಮ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹಾಗಾಗಿ ಎಲ್ಲ ಇದು ಯೂನಿಟ್ಸಲ್ಲಿ ಗೊತ್ತಿರಬೇಕು. ಆ್ಯಂಡ್ ಸೊ ಇಲ್ಲಿ ಗೊತ್ತಿದೆ ಮಾಸ್ ಆಫ್ ಸಲ್ಯೂಟ್ ಇನ್ ಗ್ರಾಮ್ಸ್ dissolved in 100 ml of a solution. This is what mass by volume percentage. And what's the given formula? Given formula is, next point please. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್. ಇಲ್ಲೇ ಬರ್ದೇನು ಗೊತ್ತಿದೆ, ಇಂಟು 100. ಪರ್ಸೆಂಟೇಜ್ಗಳು ಫೈಂಡ್ ಔಟ್ ಮಾಡಬೇಕು ಅಂದರೆ 100ನ ಮಲ್ಟಿಪ್ಲೈ ಮಾಡಿ. ಸೊ ಸಿಂಪಲ್ ಅಲ್ವಾ? ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಆದರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗಲೇ ಹೇಳಿದೆ ಒಂದು ಎಕ್ಸಾಂಪಲ್ಗಳು, 10% NaOHನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರು ಅಂದ್ಕೊಳ್ಳಿ. ಓಕೆ, 10% NaOH ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರು ಅಂದ್ಕೊಳ್ಳಿ. ಸೊ ಆಗ ತುಂಬ ಸಿಂಪಲ್, ಏನೂ ಇಲ್ಲ. 10% ಅಂತಂದರೆ ಏನಂತಂದರೆ 10 ಗ್ರಾಮ್ನ ನೀವು, ಓಕೆ, 100 ml ಅಲ್ಲಿ ಡಿಸಾಲ್ವ್ ಮಾಡಿ. ದಟ್ ಇಸ್ ವಾಟ್ 10% NaOH. ಓಕೆ, ಸೊ ಬಟ್ ಕೆಲವೊಂದು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು 10 ಗ್ರಾಮ್ನ ನಾವು 90 ml ಅಲ್ಲಿ ಮಾಡ್ತೀವಿ. ಸೊ ಅಕಸ್ಮಾತ್ ಇದು ಗೊತ್ತಾಗಲಿಲ್ಲ ಅಂತಂದರೆ 10 ಗ್ರಾಮ್ ಡಿಸಾಲ್ವ್ ಇನ್ ಸರ್ಟನ್ ವಾಲ್ಯೂಮ್ ವಿಚ್ ಮೇಕ್ಸ್ ಅಪ್ ಟು 100 cm ಕ್ಯೂಬ್ ಅಂತ ಹೇಳ್ಬೋದು. ಅಥವಾ 100ಗೆ ರೌಂಡ್ ಆಫ್ ಮಾಡೋ ಹಾಗೆ ನಾವು ವಾಲ್ಯೂಮ್ನ ಇದು ಮಾಡಬೇಕು, ವಾಲ್ಯೂಮ್ನ. ಓಕೆ, ಇಲ್ಲಿ ಸಾಲಿಡ್ ಇರೋದ್ರಿಂದ ನಾವು ಸಾಲಿಡ್ನ 100 ml ವಾಟರ್ ಡಿಸಾಲ್ವ್ ಮಾಡಿದ್ರೆ ಅದು 100 ml ಇರುತ್ತೆ, ನೋ ಪ್ರಾಬ್ಲಮ್. ಬಟ್ ಲಿಕ್ವಿಡ್ ಇದ್ದಾಗ ನೀವು ಚೇಂಜ್ ಮಾಡೋದು ಸಮಸ್ಯೆ ಏನಿಲ್ಲ. ಓಕೆ, ಅದನ್ನು ಹೇಳ್ತೀನಿ. ಸೊ 10% NaOH ಅಂತಂದರೆ 10 ಗ್ರಾಮ್ ಸಾಲಿಡ್, NaOH ಸಾಲಿಡ್ ಅಂತ ಗೊತ್ತಿದೆ. 10 ಗ್ರಾಮ್ ಸಾಲಿಡ್ನ ತೊಗೊಂಡು 100 ml ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡ್ತಾರೆ. ದಟ್ ಇಸ್ ವಾಟ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಆ್ಯಂಡ್ ಅಗೇನ್ 10% ಆಫ್ HCl ಪ್ರಿಪೇರ್ ಮಾಡೋ ಅಂತ ಹೇಳ್ತಾರೆ. HCl ಇಸ್ ಎ ಲಿಕ್ವಿಡ್. ಓಕೆ, ಗೊತ್ತಿದೆ. 10% ಅಂದರೆ ಏನಾದರೆ 10 ml ನೀವು 100 ml ಅಲ್ಲಿ ಅಥವಾ 90 ml ಅಲ್ಲಿ ಡಿಸಾಲ್ವ್ ಮಾಡಿ. ಸೊ ದಟ್ ಮೇಕ್ಸ್ ಅಪ್ ಟು 100 ml. ಸೊ 90 + 100 10, 100 ml ಸಿಗುತ್ತೆ. 100 ml ಆಫ್ ಸೊಲ್ಯೂಷನ್ ಆಗುತ್ತೆ. ಸೊ 10% ಅಂದರೆ 10% NaMl HCl, 90 ml HCl ಅಲ್ಲಿ ವಾಟರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಸೊ ದಟ್ ಗಿವ್ಸ್ 10% HCl ಅಂತ ಹೇಳ್ಬೋದು. ಅರ್ಥ ಆಯ್ತೇನು ಅಂತ? ಸೊ ದಿಸ್ ಇಸ್ ವಾಟ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಗೊತ್ತಾಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ದ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಸರ್ ಹಾಗಾದರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ನೀವು ಎಲ್ಲಿ ನೋಡ್ಬೋದು ಅಂತಂದರೆ, ನಾವು ಗೊತ್ತಿರ್ಬೋದು ನಿಮಗೆ, ಈಗ ಮಕ್ಕಳುಗಳಿಗೆ, ಓಕೆ, ಮಕ್ಳುಗಳಿಗೆ ಏನಪ್ಪ ಅಂದರೆ ಟ್ಯಾಬ್ಲೆಟ್ಸ್ನ ಕೊಡಬೇಕು ಅಂದರೆ ಕೆಲವೊಂದು ಈಗ ಸಣ್ಣ ಮಕ್ಳುಗಳು ಟ್ಯಾಬ್ಲೆಟ್ಸ್ನ ನುಂಗಿಲ್ಲ. ಓಕೆ, ಟ್ಯಾಬ್ಲೆಟ್ಸ್ನ ತೊಗೊಳ್ಳಲ್ಲ ಅವರು. ಅದ್ರ ಬದಲು ಏನು ಮಾಡ್ತಾರೆ, ಸಿರಪ್ ಅಂತ ಮಾಡ್ತಾರೆ. ಓಕೆ, ಸಿರಪ್ ಅಂತ ಮಾಡಿದ್ರೆ ಟಾನಿಕ್ ಅಂತ ಮಾಡ್ತಾರೆ. ಸೊ ಆ ಟಾನಿಕಲ್ಲಿ ಫ್ಲೇವರಿಂಗ್ ಏಜೆಂಟ್ಸ್ ಇರುತ್ತೆ, ಫ್ರಾಗ್ರೆನ್ಸ್ ಇರುತ್ತೆ, ಶುಗರ್ ಸಿರಪ್ ಥರ ಇರುತ್ತೆ. ಓಕೆ, ಶುಗರ್ ಸಿರಪ್ ಥರ ಕೂಡ ಇರುತ್ತೆ. ಸೊ ಆ ಶುಗರ್ ಸಿರಪ್ ಇರುತ್ತೆ ಮತ್ತು ಫ್ರಾಗ್ರೆನ್ಸ್ ಇರುತ್ತೆ. ಓಕೆ, ಟೇಸ್ಟ್ ಇರುತ್ತೆ. ಅದರಲ್ಲಿ ಈ ಟ್ಯಾಬ್ಲೆಟ್ಸ್ ಏನಂದರೆ ಟ್ಯಾಬ್ಲೆಟ್ಸ್ನ ಪೌಡರ್ನ ಕಂಪ್ಲೀಟು ಡಿಸಾಲ್ವ್ ಮಾಡಿರ್ತಾರೆ. ಟ್ಯಾಬ್ಲೆಟ್ಸ್ ಅಂದ್ರೆ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಇರುತ್ತೆ. ಈ ಶುಗರ್ ಸಿರಪ್ ಏನಿದೆ, ಸೊ ಲಿಕ್ವಿಡ್ ಸಬ್ಸ್ಟೆನ್ಸ್ ಇದೆ, ಲಿಕ್ವಿಡ್ ಸಬ್ಸ್ಟೆನ್ಸ್ ಅದು. ಓಕೆ, ಹಾಗಿದ್ದಾಗ ಏನಾಗುತ್ತೆ, ಟ್ಯಾಬ್ಲೆಟ್ನ ಡಿಸಾಲ್ವ್ ಮಾಡ್ತಾರೆ, ಆಗ ನಮಗೆ ಒಂದು ಸಿರಪ್ ಅಂತ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ಇದರಲ್ಲಿ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಯೂಸ್ ಆಗುತ್ತೆ.
ಹಾಗಾದರೆ ಈಗ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಒಂದು ಇಮೇಜ್ ಕೊಟ್ಟಿದ್ದೀನಿ, ಆದರೂ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಅಂದ್ಬಿಟ್ಟು. ಸೊ ಹಿಯರ್ ನೋಡಿ, ಒಂದು ಟಾನಿಕ್ ಬಾಟಲ್ ಇದೆ, ಒಂದು ಸಿರಪ್ ಬಾಟಲ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗ್ರಾಮ್ಸ್ ಪರ್ 100 ml ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಸೊ ಇಲ್ಲಿ ಎಷ್ಟು ಗ್ರಾಮ್ಸು ml ಅಂತ ಕೊಟ್ಟಿದ್ದಾರೆ, 0.5 ಗ್ರಾಮ್ ಪರ್ ml. ಅಂದರೆ 0.5 ಗ್ರಾಮ್ ಆಫ್ ಅ ಸೊಲ್ಯೂಟ್ನ 100 ml ಡಿಸಾಲ್ವ್ ಮಾಡಿದ್ದಾರೆ. ಸೊ ಅಲ್ಲಿ 5 mg per ml. ಸೊ ನೀವು ನೋಡಿರ್ಬೋದು ಟಾನಿಕ್ ಬಾಟಲ್ ಮೇಲೆ ಅಥವಾ ಟ್ಯಾಬ್ಲೆಟ್ಸ್ ಮೇಲೆ ಗೊತ್ತಿರುತ್ತೆ 500 mg, ಓಕೆ 200 mg, 50 mg ಅಂತ ಬರುತ್ತೆ ಟ್ಯಾಬ್ಲೆಟ್ಸಲ್ಲಿ. ಅದೇ ಟಾನಿಕ್ ಬಾಟಲ್ ಮೇಲೆ ನೋಡಿ 5 mg per ml ಅಂತ ಇದೆ. ಅಂದರೆ ಈ ಒಂದು ಶುಗರ್ ಒಂದು ಟ್ಯಾಬ್ಲೆಟ್ಸ್ನ ಡಿಸಾಲ್ವ್ ಮಾಡಿರ್ತಾರೆ. ಹಾಗಿದ್ದಾಗ ಏನಾಗುತ್ತೆ, ದಟ್ ಗಿವ್ಸ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ 0.5% ಅಂತ ಇದೆ ಅಲ್ಲಿ. ಓಕೆ 0.5% ಅಂತ ಇದೆ. ಸೊ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಇದೇ ರೀತಿ ಯೂಸ್ ಆಗೋದು. ನಾನು ಹೇಳಿದೆ ಮಕ್ಕಳಿಗೆಲ್ಲ ಟ್ಯಾಬ್ಲೆಟ್ಸ್ನ ಕುಡಿಸ್ಬೇಕು ಅಂದರೆ ಆಗಲ್ಲ ಅನ್ನೋ ಕಾರಣಕ್ಕೆ ಟ್ಯಾಬ್ಲೆಟ್ಸ್ಗಳನ್ನ ಏನು ಹೇಳ್ತಾರೆ, ಪೌಡರ್ಸ್ನ ಆಗಿ ಮಾಡಿ ಡಿಸಾಲ್ವ್ ಮಾಡಿರ್ತಾರೆ ಒಂದು ಶುಗರ್ ಸಿರಪ್, ಫ್ರಾಗ್ರೆನ್ಸು ಟೇಸ್ಟ್ ಇರೋ ಹಾಗೆ. ಆಗ ಮಕ್ಕಳಿಗೆ ಈಸಿಯಾಗಿ ಅದನ್ನು ಕುಡಿಸ್ಬೋದು ಅಂತ. ಸೊ ಅದರಲ್ಲೇ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅನ್ನೋದು ಅಪ್ಲಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಬಾಟ್ಲ್ಸ್ಗಳನ್ನ ರೆಫರ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಏನಲ್ಲಿ ಇರುತ್ತೆ ಅದು ಕಂಡೀಷನ್. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಈಗ ನಿಮಗೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಗೊತ್ತಾಯ್ತು ಅನ್ಕೋತೀನಿ. ಇಷ್ಟು ಕೂಡ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಪಾರ್ಟ್ಸ್ ಪರ್ ಮಿಲಿಯನ್, PPM ಅಂತ ಹೇಳ್ತೀವಿ. ಸೊ ಈ ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಏನು? ಸೊ ಪಾರ್ಟ್ಸ್ ಪರ್ ಮಿಲಿಯನ್, ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ? ಕಾನ್ಸಂಟ್ರೇಷನ್ ಎಲ್ಲಿ ಫೈಂಡ್ ಔಟ್ ಮಾಡ್ತೀವಿ? ಸೊ ಪಾರ್ಟ್ಸ್ ಪರ್ ಮಿಲಿಯನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ PPM ಕಾನ್ಸಂಟ್ರೇಷನ್ನ ಟ್ರೇಸಸ್ ಕ್ವಾಂಟಿಟೀಸ್, ಸ್ಮಾಲ್ ಕ್ವಾಂಟಿಟೀಸ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಬರುತ್ತೆ, ವಾಟರ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಅಂತ ಬರುತ್ತೆ. ಆ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಸ್ಮಾಲ್ ಟ್ರೇಸಸ್ ಕ್ವಾಂಟಿಟಿ ಅದನ್ನು PPM ಅಲ್ಲಿ ಇಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಪ್ಯೂರ್ ವಾಟರ್ಗೆ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಏನಿರುತ್ತೆ ಒಂದು ಎಬೋ 15 ಇರುತ್ತೆ, 15 ppm ಇರುತ್ತೆ. ಬಟ್ ಅದೇ ಪೊಲ್ಯೂಟೆಡ್ ವಾಟರ್ಗೆ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ಲು ಲೆಸ್ ದೆನ್ 6 ppm ಇರುತ್ತೆ. ಓಕೆ, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ವಾಟರ್ಲು ಕೂಡ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಇರುತ್ತೆ. ಸೊ ಅಕ್ವಾಟಿಕ್ ಅನಿಮಲ್ಸ್ ಎಲ್ಲ ಬ್ರೀತ್ ಮಾಡಬೇಕಂದ್ರೆ ಇರಬೇಕು, ಅಲ್ಲಿ ಸರ್ವೈವ್ ಆಗಬೇಕು ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟು ಕೂಡ ಇರಬೇಕಲ್ಲಿ. ಸೊ ಹಾಗಾಗಿ ಅದನ್ನು ನಾವು DO ವ್ಯಾಲ್ಯೂ ಅಂತ ಹೇಳ್ತೀವಿ, ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ನಾವು PPM ಅಲ್ಲಿ. ಆ್ಯಂಡ್ ಆಲ್ಸೋ ನಮ್ಮ ಎನ್ವೈರನ್ಮೆಂಟಲ್ಲಿ ಪೊಲ್ಯೂಷನ್ಸ್, ಓಕೆ ಪೊಲ್ಯೂಷನ್ ಜಾಸ್ತಿ ಇದ್ದರೆ ಪೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಕ್ಕೆ, ಪೊಲ್ಯೂಷನ್ ಎಷ್ಟು ಕಾನ್ಸಂಟ್ರೇಷನ್ ಇದೆ ಎನ್ವೈರನ್ಮೆಂಟಲ್ಲಿ ಅದನ್ನು ಫೈಂಡ್ ಔಟ್ ಮಾಡೋದು PPM ಅಲ್ಲಿ. ಓಕೆ, ಪೊಲ್ಯೂಷನ್ ಕಾನ್ಸಂಟ್ರೇಷನ್ ಏನಿದೆ ಕಂಪ್ಲೀಟ್ ನಮ್ಮ ಎನ್ವೈರನ್ಮೆಂಟಲ್ಲಿ ಅದನ್ನು ಫೈಂಡ್ ಔಟ್ ಮಾಡೋದು PPM ಅನ್ನೋ ಇದರಲ್ಲಿ. ಅದು ವಾಟ್ ಇಸ್ ಮೆಂಟ್ ಬೈ ಪಾರ್ಟ್ಸ್ ಪರ್ ಮಿಲಿಯನ್. ಪಾರ್ಟ್ಸ್ ಪರ್ ಮಿಲಿಯನ್ ನಾವು ಮಾಸಲ್ಲೂ ಹೇಳ್ಬೋದು, ವಾಲ್ಯೂಮ್ ಹೇಳ್ಬೋದು. ಮಾಸ್ ಆಫ್ ಅ ಸೊಲ್ಯೂಟ್ ಆ್ಯಂಡ್ ವಾಲ್ಯೂಮ್ ಆಫ್ ಅ ಸೊಲ್ಯೂಟ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ಅ ಸೊಲ್ಯೂಟ್ ಡಿವೈಡ್ ಬೈ ಪಾರ್ಟ್ಸ್ ಬೈ ಮಾಸ್ ಆಫ್ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತೀವಿ. ಪಾರ್ಟ್ಸ್ ಬೈ ಮಾಸ್ ಅಂತ ತಗೋತೀವಿ ಇಲ್ಲಿ, ಅರ್ಥ ಆಯ್ತಾ? ಅಂದರೆ ಟ್ರೇಸಸ್ ಕ್ವಾಂಟಿಟೀಸ್ನ ಯೂಸ್ ಮಾಡೋಕ್ಕೆ. ಸೊ ಇನ್ನು ವಾಟ್ ಇಸ್ ದ ಡೆಫಿನಿಷನ್ ಪ್ಲೀಸ್? ಸೊ ಡೆಫಿನಿಷನ್ ನೋಡಿ, ಇಟ್ ಇಸ್ ಅಮೌಂಟ್ ಆಫ್ ಸೊಲ್ಯೂಟ್ ಇನ್ ಗ್ರಾಮ್ ಪ್ರೆಸೆಂಟ್ ಇನ್ 1 million ಗ್ರಾಮ್ ಆಫ್ ಸೊಲ್ಯೂಷನ್. ಗೊತ್ತಾಯ್ತಾ? 1 million ಗ್ರಾಮ್ಸ್ ಅಂದರೆ ಏನಾಗುತ್ತೆ? ಸೊ 10⁶ ಅಂತ ಬರುತ್ತೆ. ಸೊ ಆ 1 million ಗ್ರಾಮ್ ಆಫ್ ಸೊಲ್ಯೂಷನಲ್ಲಿ ಎಷ್ಟು ಟ್ರೇಸಸ್ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ ಆಗಿದೆ ಅದನ್ನು ನಾವು ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ. ಸೊ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ಫಾರ್ಮುಲಾ ಪ್ಲೀಸ್. ಪಾರ್ಟ್ಸ್ ಪರ್ ಮಿಲಿಯನ್ ಈಕ್ವಲ್ಸ್ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಟೋಟಲ್ ಮಾಸ್ ಆಫ್ ಅ ಸೊಲ್ಯೂಷನ್ ಇಂಟು 100. ಇಲ್ಲಿ ಫಾರ್ಮುಲಾ ಬೇರೆ ಥರನೂ ಕೊಟ್ಟಿರ್ತಾರೆ. ಹೇಳಿದ್ರೆ ಮಾಸಲ್ಲೂ ಎಕ್ಸ್ಪ್ರೆಸ್ ಮಾಡ್ತಾರೆ, ವಾಲ್ಯೂಮಲ್ಲೂ ಕೊಡ್ತಾರೆ. ವಾಲ್ಯೂಮ್ ಆಫ್ ಅ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಅಂತೂ ಹೇಳ್ತಾರೆ. ಬಟ್ ಇಲ್ಲಿ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಇರೋದ್ರಿಂದ ಪಾರ್ಟ್ಸ್ ಬೈ ಮಾಸ್ ಆಫ್ ಅ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ಪಾರ್ಟ್ಸ್ ಬೈ ಮಾಸ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತಾರೆ. ಇಂಟು ಸಾರಿ, ಇಟ್ ಇಸ್ ನಾಟ್ 100. ಓಕೆ, ಇದು 100 ಅಲ್ಲ, ಇಟ್ ಇಸ್ 10⁶. ಓಕೆ, 10⁶. ಓಕೆ, ಮಿಲಿಯನ್ ಅಂತಿದೆ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತಿದೆ. ಇಟ್ ಇಸ್ 10⁶, ನಾಟ್ 100. ಸೊ ಇದನ್ನು ನಾವು ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ವಾಟರ್, ಓಕೆ ವಾಟರ್ ಹ್ಯಾಸ್ ವೇಯಿಂಗ್ ಒಂದು ರಿವರ್ ವಾಟರ್, ಯಾವುದೊಂದು ವಾಟರ್ ತಗೋಬೋದು. ವಾಟರ್ ಹ್ಯಾಸ್ ಎ ವೇಟೇಜ್ ಆಫ್ 1030 ಗ್ರಾಮ್. ಓಕೆ 1030 ಗ್ರಾಮ್ ಇದೆ ಅಂತ ಹೇಳ್ತೀವಿ ವಾಟರ್ ಒಂದು ಕಂಟೆಂಟು. ಆ್ಯಂಡ್ ಇಟ್ ಕಂಟೈನ್ಸ್ 6 × 10⁻³ ಗ್ರಾಮ್ oxygen. Okay, a water has a weightage of 1030 gram and containing 6 × 10⁻³ gram of oxygen. And what is the mass per ppm? Okay, concentration of oxygen in that water. Oxygen concentration water ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ppm, parts per million is equal to what is the mass of a solute? Oxygen solute ಅಲ್ವಾಗದ್ರಲ್ಲಿ 6 × 10⁻³ divided by mass of a solution. ಸೊಲ್ಯೂಷನ್ ಕಂಪ್ಲೀಟು ವಾಟ್ರಲ್ಲಿ ಆಕ್ಸಿಜನ್ ಡಿಸಾಲ್ವ್ ಆಗಿದೆ. ಎಷ್ಟು ವೇ ಆಗ್ತಿದೆ ಅದು? 1030 ಇಂಟು 10⁶. ಓಕೆ, 6 × 10⁻³ ಡಿವೈಡ್ ಬೈ 1030 ಇಂಟು 10⁶ ಗಿವ್ಸ್ 5.2 ppm. ಗೊತ್ತಾಯ್ತೇನು ಅಂತ? ppm ಅಂತ ಹೇಳ್ತೀವಿ. ಈ ರೀತಿ ಡಿಸಾಲ್ವ್ಡ್ ಆಕ್ಸಿಜನ್ ನಾವು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ppm. ಸ್ಮಾಲ್ ಟ್ರೇಸಸ್ ಕ್ವಾಂಟಿಟೀಸ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ ಪ್ರಾಬ್ಲಮ್ನ ಹೇಳಿದೆ ನಾನು, ಏನಂತಂದರೆ ಎ ವಾಟರ್ ವೇಯಿಂಗ್
1030 gram containing 16 to 10 raised to minus 3 gram of oxygen, then calculate the ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ದಟ್ ವಾಟರ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅದನ್ನು ನಾವು PPM ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ BOD ವ್ಯಾಲ್ಯೂ ಅಂತ ಬರುತ್ತೆ. BOD ವ್ಯಾಲ್ಯೂ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಮೈಕ್ರೋ ಆರ್ಗನಿಸಮ್ ವಾಟರ್ ಇರುತ್ತೆ. ಸೊ ಆರ್ಗಾನಿಕ್ ವೇಸ್ಟ್ಗಳನ್ನ ಡಿಕಂಪೋಸ್ ಮಾಡೋಕ್ಕೆ ಎಷ್ಟೋ ಆಕ್ಸಿಜನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಅದನ್ನು ನಾವು BOD ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಪೊಲ್ಯೂಟೆಡ್ ವಾಟರ್ಗೆ BOD ವ್ಯಾಲ್ಯೂ ಇಟ್ ಇಸ್ ಗ್ರೇಟರ್ ದೆನ್ 18 ppm. ಓಕೆ, 18 ppm ಅಥವಾ 16 ppm ಗಿಂತ ಜಾಸ್ತಿ ಇರುತ್ತೆ ಪೊಲ್ಯೂಟೆಡ್ ವಾಟರ್ಗೆ. ಬಟ್ ಪ್ಯೂರ್ ವಾಟರ್ಗೆ ಇಟ್ ಇಸ್ ಲೆಸ್ ದೆನ್ 5 ppm. 5 ppm ಗಿಂತ ಕಡಿಮೆ ಇರುತ್ತೆ BOD ವ್ಯಾಲ್ಯೂ. BOD ಅಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಮೈಕ್ರೋ ಆರ್ಗನಿಸಮ್ಸ್ ಏನು ವಾಟರ್ ಇರುತ್ತೆ ಈ ಆಕ್ಸಿಜನ್ನ ಅಬ್ಸರ್ವ್ ಮಾಡ್ಕೊಂಡು ಆಕ್ಸಿಜನ್ ಕಾನ್ಸಂಟ್ರೇಷನ್ ತೊಗೊಂಡು ಆರ್ಗಾನಿಕ್ ವೇಸ್ಟ್ನ ಡಿಕಂಪೋಸ್ ಮಾಡುತ್ತೆ. ದಟ್ ಇಸ್ ವಾಟ್ BOD. ಆ BOD ವ್ಯಾಲ್ಯೂ ಗ್ರೇಟರ್ ದೆನ್ 18 ppm ಇರುತ್ತೆ ಪೊಲ್ಯೂಟೆಡ್ ವಾಟರ್. ಪ್ಯೂರ್ ವಾಟರ್ಗೆ 5 ppm ಗಿಂತ ಕಡಿಮೆ ಇರುತ್ತೆ ಪ್ಯೂರ್ ವಾಟರ್ಗೆ. ಸೊ ಇದನ್ನು ನಾವು PPM ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಗೊತ್ತಿರಲಿ PPM ಅಂದರೆ ಏನು ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ PPM, ಪಾರ್ಟ್ಸ್ ಪರ್ ಮಿಲಿಯನ್. ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ಹಾಗಾದ್ರೆ ಇಲ್ಲಿ ತನಕ ಡಿಸ್ಕಸ್ ಮಾಡಿರೋದು ಮಾಸ್ ಪರ್ಸೆಂಟೇಜ್. ಓಕೆ, ಮಾಸ್ನ ನಾವು ಪರ್ಸೆಂಟೇಜಲ್ಲಿ ಹೇಳ್ತೀವಿ. ಮಾಸ್ ಪರ್ಸೆಂಟೇಜ್ ಆ್ಯಂಡ್ ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆ್ಯಂಡ್ ಪಾರ್ಟ್ಸ್ ಪರ್ ಮಿಲಿಯನ್. 4 ಕಾನ್ಸಂಟ್ರೇಷನ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಡೆಫಿನಿಷನ್ ನೋಟ್ ಮಾಡ್ಕೊಳ್ಳಿ. ಓಕೆ, ಡೆಫಿನಿಷನ್ ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಗೊತ್ತಾಯ್ತಲ್ವಾ? ಹಾಗಾದರೆ ಪಾರ್ಟ್ಸ್ ಪರ್ ಮಿಲಿಯನ್ ಬಗ್ಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಮೋಲ್ ಫ್ರಾಕ್ಷನ್. ಓಕೆ, ಮೋಲ್ ಫ್ರಾಕ್ಷನ್ ಅಂದರೆ ಏನು ಹಾಗಾದರೆ? ಸೊ ನೋಡಿ, ಮೋಲ್ ಫ್ರಾಕ್ಷನ್ ನಾವು ಜಾಸ್ತಿ X ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ದೇರ್ ಆರ್ 2 ಕಾಂಪೊನೆಂಟ್ಸ್ A ಆ್ಯಂಡ್ B, 2 ಕಾಂಪೊನೆಂಟ್ಸ್ ಇದೆ. ಮೋಲ್ ಫ್ರಾಕ್ಷನ್ ಆಫ್ A ಆ್ಯಂಡ್ ಮೋಲ್ ಫ್ರಾಕ್ಷನ್ ಆಫ್ B ನ ಫೈಂಡ್ ಔಟ್ ಮಾಡಬೇಕು. ದೆನ್ ಮೋಲ್ ಫ್ರಾಕ್ಷನ್ ಆಫ್ A ಮೀನ್ಸ್ ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ A ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಹೋಲ್ ಸೊಲ್ಯೂಷನ್. ದಿಸ್ ಇಸ್ ವಾಟ್ ಮೋಲ್ ಫ್ರಾಕ್ಷನ್. ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ A and number of moles of whole solution. This is mole fraction of A, component A ಅಂತ ಹೇಳ್ತೀವಿ. ಅದೇ ರೀತಿ mole fraction of B ನ ಫೈಂಡ್ ಔಟ್ ಮಾಡಬೇಕು. then number of moles of component B divided by number of moles of whole solution. ಅರ್ಥ ಇದೇನು ಅಂತ ಮೋಲ್ ಫ್ರಾಕ್ಷನ್ ಅಂತಂದ್ರೆ? ಸೊ A ಕಾಂಪೊನೆಂಟ್ ಇದೆ, B ಕಾಂಪೊನೆಂಟ್ ಇದೆ. ಫಾರ್ ಎಕ್ಸಾಂಪಲ್ 3 ಕಾಂಪೊನೆಂಟ್ಸ್ ಇರುತ್ತೆ A B C ಅಂತ. ಆಗ ಮೋಲ್ ಫ್ರಾಕ್ಷನ್ 3ಕ್ಕೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ತಗೊಳ್ಳೋದು ಏನು ಅಂತ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ನಂಬರ್ ಆಫ್ ಮೋಲ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಆಗ ನಿಮಗೆ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಹಾಗಾದರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಏನು ಅದನ್ನು ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ A ಆ್ಯಂಡ್ ಮೋಲ್ ಫ್ರಾಕ್ಷನ್ ಆಫ್ B. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಏನಪ್ಪ ಅಂತಂದರೆ mole fraction of, okay, mole fraction of all the solute and solvent, or the mole fraction of different components, all the components. For example, innu components ittu ankoli, okay, that is equal to 1. The algebraic sum of mole fraction of all the components is equal to 1. This is most important. XA plus XB is equal to 1. For example, ನೀವೀಗ ಮೋಲ್ ಫ್ರಾಕ್ಷನ್ ಆಫ್ ಎನ ಫೈಂಡ್ ಔಟ್ ಮಾಡಿದ್ರಿ, ಮೋಲ್ ಫ್ರಾಕ್ಷನ್ ಆಫ್ ಎನ ಫೈಂಡ್ ಔಟ್ ಮಾಡಿರ್ತೀರಾ, ನಿಮಗೆ ಮೋಲ್ ಫ್ರಾಕ್ಷನ್ ಆಫ್ ಬಿ ಬೇಕು, ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಾ? ನೋ ಪ್ರಾಬ್ಲಮ್. ಸೊ ಈ ಈಕ್ವೇಷನಿಂದ XB ಈಸ್ ಈಕ್ವಲ್ ಟು 1 ಮೈನಸ್ XA ಅಂತ ಮಾಡಿದ್ರೆ ದೆನ್ ವಿ ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬಿ ಕಾಂಪೊನೆಂಟ್. ಅಂದರೆ ಇನ್ನೊಂದು ಕಾಂಪೊನೆಂಟ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎ ಅನ್ನೋದು ಸೊಲ್ಯೂಟ್, ಒಂದು ಶುಗರ್ ಅಂತ ತಗೊಳ್ಳಿ, ಬಿ ಅನ್ನೋದು ಸಾಲ್ವೆಂಟ್ ವಾಟರ್ ಅಂತ ತಗೊಳ್ಳಿ. ಶುಗರ್ದು ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಿದ್ರೆ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ಈಕ್ವೇಷನ್ ಯೂಸ್ ಮಾಡಿ, ಸಿಂಪಲ್. ಅರ್ಥ ಆಯ್ತಾ? ಆ್ಯಂಡ್ ಮೋಲ್ ಫ್ರಾಕ್ಷನ್ ಇಸ್ ಎ ಯೂನಿಟ್ಲೆಸ್ ಕ್ವಾಂಟಿಟಿ. ಸೊ ನೋಟ್ ಮಾಡ್ಕೊಬಿಡಿ, ಇಟ್ ಇಸ್ ಎ ಯೂನಿಟ್ಲೆಸ್ ಕ್ವಾಂಟಿಟಿ. ಬಟ್ ಪಾರ್ಟ್ಸ್ ಪರ್ ಮಿಲಿಯನ್ PPM ಅಂತ ಯೂನಿಟ್ ಇತ್ತು. ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್ ಪರ್ಸೆಂಟ್ ಅಂತ ಒಂದು ಇಂಡಿಕೇಶನ್ ಇತ್ತು. ಬಟ್ ಇದಕ್ಕೆ ಮಾತ್ರ ಏನು ಯೂನಿಟ್ಸ್ ಇಲ್ಲ. ಮೋಲ್ ಫ್ರಾಕ್ಷನ್ ಇಟ್ ಇಸ್ ಎ ಯೂನಿಟ್ಲೆಸ್ ಕ್ವಾಂಟಿಟಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಟ್ ಇಸ್ ಯೂನಿಟ್ಲೆಸ್ ಕ್ವಾಂಟಿಟಿ. ಸೊ ದಿಸ್ ಇಸ್ ಅಬೌಟ್ ಮೋಲ್ ಫ್ರಾಕ್ಷನ್. ಅರ್ಥ ಆಯಿತು ಅನ್ಕೋತೀನಿ. ಆ ಡೆಫಿನಿಷನ್ ನೋಡೋಣ. ಡೆಫಿನಿಷನ್ ನೋಟ್ ಮಾಡ್ಕೊಬಿಡಿ. ಡೆಫಿನಿಷನ್ ಪ್ಲೀಸ್. ವಾಟ್ ಇಸ್ ಮೋಲ್ ಫ್ರಾಕ್ಷನ್ ಅಂತ ಕೇಳಿದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂದ್ರೇನು? ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಈಕ್ವೇಷನ್ ನೋಡ್ಕೊಬಿಡಿ. ನಂಬರ್ ಆಫ್ ಮೋಲ್ಸ್ ಸೊಲ್ಯೂಟ್, ನಂಬರ್ ಆಫ್ ಮೋಲ್ ಸಾಲ್ವೆಂಟ್ ಅಂತ ತೊಗೊಂಡಿದ್ದೀನಿ, ಸೊಲ್ಯೂಷನ್ ಅಂದರೆ A ಆ್ಯಂಡ್ B ಅಂತ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ಮೋಲ್ ಫ್ರಾಕ್ಷನ್. ವಾಟ್ ಇಸ್ ದ ಫಾರ್ಮುಲಾ? ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಫಾರ್ಮುಲಾ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಮೋಲ್ ಫ್ರಾಕ್ಷನ್ ಆಫ್ ಅ ಕಾಂಪೊನೆಂಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ಕಾಂಪೊನೆಂಟ್ ಅಂದರೆ ಸೊಲ್ಯೂಷನ್. ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಅಂದರೆ ಕಾಂಪೊನೆಂಟ್ A ಅಂತ ತೊಗೊಂಡ್ರೆ ಎಗೆ ತೊಗೋಬೇಕು, ಕಾಂಪೊನೆಂಟ್ B ಅಂತ ತೊಗೊಂಡ್ರೆ B ಅಂತ ತೊಗೋಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಮೋಲ್ ಫ್ರಾಕ್ಷನ್. ಇಟ್ ಇಸ್ ಎ ಯೂನಿಟ್ಲೆಸ್ ಕ್ವಾಂಟಿಟಿ. ಅರ್ಥ ಆಯಿತು ಅನ್ಕೋತೀನಿ ಮೋಲ್ ಫ್ರಾಕ್ಷನ್ ಅಂದರೆ. ಸೊ ನೋಟ್ ಮಾಡ್ಕೊಬಿಡಿ ಕ್ಲೀನಾಗಿ. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಗೊತ್ತಾಯಿತು. ಈಗ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ಗೆ ಹೋಗೋಣ. ಹಾಗಾದರೆ
molarity of a solution. This is very important, okay, to express the concentration. ನಾವು ಬೇಸಿಕಲಿ ಲ್ಯಾಬಲ್ಲಿ ಮೊಲಾರಿಟಿ ಮತ್ತು ನಾರ್ಮಲಿಟಿಲಿ ನಾವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದೆನ್ ವಾಟ್ ಇಸ್ ಮೊಲಾರಿಟಿ? ಕಾನ್ಸಂಟ್ರೇಷನ್ ಅಂತ ಹೇಳಿದೆ, ಅದೇ ಮೊಲಾರಿಟಿ. ಫಸ್ಟ್ ನಾನು ಇಂಟ್ರೊಡಕ್ಷನ್ ಹೇಳಿದೆ, ಕಾನ್ಸಂಟ್ರೇಷನ್ ಮೀನ್ಸ್ ವಾಟ್? ಮಾಸ್ ಆಫ್ ಅ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಗಿವನ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್. ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್ ಅಂತ ಹೇಳಿದೆ. ಸೊ ಮೊಲಾರಿಟಿ ಅಂದ್ರೆ ಅಷ್ಟೇ. ಹಾಗಾದರೆ ಮೊಲಾರಿಟಿನ ನಾವು ಎಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ moles of, okay, solute, number of moles of solute divided by volume of a solution, okay, in liter express ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಥಿಂಗ್, ಇನ್ನು ಲೀಟರ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್. ದೆನ್ ವಾಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದರೆ ವೇಟ್ ಅಂದರೆ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್ ಅಂದರೆ ವಾಲ್ಯೂಮಲ್ಲಿ ಬರೆದಿರ್ತೀವಿ. ಸೊ ನಂಬರ್ ಆಫ್ ಮೋಲ್ಸ್ ಅಂದ್ರೇನು? ವೇಟ್ ಬೈ ಮೋಲಾರ್ ಮಾಸ್ ಅಂದರೆ ಮಾಸ್ ಬೈ ಮೋಲಾರ್ ಮಾಸ್ ತೊಗೊಂಡಿದ್ದೀನಿ, ಈ ರೀತಿ ಬರೀತೀವಿ. ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಲೀಟರ್ ಇದೆ, ಫಾರ್ಮುಲಾ ಈ ರೀತಿ ಬರಿಬೋದು. ಅಕಸ್ಮಾತ್ ಇನ್ ಎಮ್ ಎಲ್ ಅಂತ ಕೊಟ್ಟಿದ್ರು, ನಿಮಗೆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಯಾವ್ದಾರು ಎಮ್ ಎಲ್ ಅಲ್ಲಿ ಕೊಟ್ಟಿರ್ತಾರೆ, 1000 ml ಅಥವಾ 500 ml ಅಂತ, ಅದನ್ನು ಲೀಟರ್ ಕನ್ವರ್ಟ್ ಮಾಡಬೇಕು. ಆಗ ಫಾರ್ಮುಲಾ ಏನಾಗುತ್ತೆ? ಜಸ್ಟ್ W ಇಂಟು 1000 ಇಂಟು ಡಿವೈಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್. ಓಕೆ, ವಾಲ್ಯೂಮ್ನ ಎಮ್ ಎಲ್ ಅಲ್ಲಿ ಕೊಟ್ಟಿದ್ರೆ ಡಿವೈಡೆಡ್ ಬೈ 1000 ಮಾಡಿ. ಸೊ ಡಿವೈಡೆಡ್ ಬೈ 1000 ಮಾಡ್ತು ಅಂದರೆ ಇದೇನಾಗುತ್ತೆ? ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ. ಇಫ್ ದೇ ಗಿವನ್ ಇನ್ ಎಮ್ ಎಲ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಈ ರೀತಿ ಫೈಂಡ್ ಮಾಡಿ. ಸೊ ಇನ್ ಲೀಟ್ರಲ್ಲಿ ಕೊಟ್ಟಿದ್ರೆ ನೋ ಪ್ರಾಬ್ಲಮ್, ವಾಲ್ಯೂಮ್ನ ಲೀಟ್ರಲ್ಲಿ ತೊಗೋತೀರಾ, 1000ನ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ನೀವು ಮೊಲಾರಿಟಿ ಆಫ್ ಸೊಲ್ಯೂಷನ್ ಸಿಗುತ್ತೆ. ಆಗ ನಿಮಗೆ ಮೊಲಾರಿಟಿ ಅಂತ ಈ ರೀತಿ ಇಂಡಿಕೇಟ್ ಮಾಡ್ತಾರೆ. ಬಟ್ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಮೊಲಾರಿಟಿ? ಇಲ್ಲೇನಿದೆ? ನಂಬರ್ ಆಫ್ ಮೋಲ್ಸ್ ಅಂದರೆ ವೇಟ್, ಗ್ರಾಮ್ಸ್ ಇದೆ, ಗ್ರಾಮ್ಸ್ ಬೈ ಇದೇನಿದೆ? ಲೀಟರ್ ಇದೆ. ಸೊ ಹಾಗಾದರೆ ಇದನ್ನು ಮೋಲ್ಸ್ ಪರ್ ಲೀಟರ್ ಅಂತಲೂ ಹೇಳ್ತೀವಿ. ಮೋಲ್ಸ್ ಪರ್ ಲೀಟರ್, ಯಾಕಂದರೆ ನಂಬರ್ ಆಫ್ ಮೋಲ್ಸ್ ಅಂತ ಮುಂಚೆನೇ ಇದೆ. ಓಕೆ, ನಂಬರ್ ಆಫ್ ಮೋಲ್ಸ್ ಪರ್ ಲೀಟರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಮೋಲ್ಸ್ ಅಂತ ಇದೆ, ಇಲ್ಲಿ ಏನಿದೆ? ಗ್ರಾಮ್ ಅಂತ ಇದೆ. ಓಕೆ, ಗ್ರಾಮ್ ಅಂತಲೂ ಇಂಡಿಕೇಟ್ ಮಾಡ್ತೀವಿ. ಅರ್ಥ ಆಯ್ತೇನು ಅಂತ? ಸೊ ಹಾಗಾಗಿ ಮೋಲ್ಸ್ ಪರ್ ಲೀಟರ್ ಒಂದು ನಾವು ಎಸ್ ಐ ಯೂನಿಟ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಅರ್ಥ ಆಗಿದೆಯಾ ಕ್ಲೀನಾಗಿ? ಸೊ ದಿಸ್ ಇಸ್ ಅಬೌಟ್ ದ ಮೊಲಾರಿಟಿ ಆಫ್ ಸೊಲ್ಯೂಷನ್. ಸೊ ಡೆಫಿನೇಷನ್ ಪ್ಲೀಸ್, ಡೆಫಿನೇಷನ್ ನೋಡೋಣ ಏನು ಅಂತ. ಮೊಲಾರಿಟಿ ಅಂದ್ರೇನು? ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಅ ಸೊಲ್ಯೂಷನ್. ವಾಲ್ಯೂಮ್ನ ನಾವು ಲೀಟರ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಹಾಗಾಗಿ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಅ ಸೊಲ್ಯೂಷನ್. ಆ್ಯಂಡ್ ನೆಕ್ಸ್ಟ್ ಫಾರ್ಮುಲಾ ಪ್ಲೀಸ್. ಫಾರ್ಮುಲಾ ಏನು ನೋಡೋಣ. ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ಲಿ, ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ದಿಸ್ ಇಸ್ ವಾಟ್ ಮೊಲಾರಿಟಿ. ಅರ್ಥ ಆಯ್ತಾ? ಮೊಲಾರಿಟಿನ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ್ಯಂಡ್ ಅದೇ ರೀತಿ ಇನ್ನೂ ಫಾರ್ಮುಲಾಸ್ ನಿಮಗೆ ನಾವು ಹೇಳ್ಬೋದು ಅಂತಂದರೆ, ಸೊ ಮೊಲಾರಿಟಿಗೆ ಬನ್ನಿ, ಪ್ರಿವಿಯಸ್ ಸ್ಲೈಡ್. ಓಕೆ, ಮೊಲಾರಿಟಿ ಇನ್ನೂ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ ಯಾವ ರೀತಿ ಅಂದರೆ, ಫಾರ್ 2 or more ಸೊಲ್ಯೂಷನ್. ಓಕೆ, ಎರಡು ಸೊಲ್ಯೂಷನ್ನ ಮಿಕ್ಸ್ ಮಾಡಿ, ಎರಡು ಸೊಲ್ಯೂಷನ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್, ಎರಡು ಸೊಲ್ಯೂಷನ್ನ ಮಿಕ್ಸ್ ಮಾಡಿ ಆ ಸೊಲ್ಯೂಷನ್ದು ಮಿಕ್ಸ್ಚರ್ದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು ಅಂದ್ಕೊಳ್ಳಿ. ಸೊ ಸಿಂಪಲ್ ಅದು. M1 V1 ಪ್ಲಸ್ M2 V2 ಈಸ್ ಈಕ್ವಲ್ ಟು M3 ಇಂಟು V1 ಪ್ಲಸ್ V2. ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಇಫ್ ಮಿಕ್ಸ್ಚರ್ ಆಫ್ 2 ಸೊಲ್ಯೂಷನ್, ಓಕೆ, ಎರಡು ಸೊಲ್ಯೂಷನ್ ಮಿಕ್ಸ್ಚರ್ ಇದೆ, ಒಂದು ಕಾನ್ಸಂಟ್ರೇಷನ್ ಇದೆ, ಅದು ವಾಲ್ಯೂಮ್ ಎಷ್ಟು, ಇನ್ನೊಂದು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ವಾಲ್ಯೂಮ್ ಕೊಟ್ಟಿರ್ತಾರೆ, ಎರಡನ್ನೂ ಮಿಕ್ಸ್ ಮಾಡಿದಾಗ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು? M3 ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ M1 V1 ಪ್ಲಸ್ M2 V2 ಇಸ್ ಈಕ್ವಲ್ ಟು M3 ಇಂಟು V1 ಪ್ಲಸ್ V2. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ 2 ಮಿಕ್ಸಿಂಗ್ ಸೊಲ್ಯೂಷನ್. ಓಕೆ, ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ಈ ರೀತಿ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತು ಮೊಲಾರಿಟಿ ಅಂದ್ರೆ ಏನು ಅಂತ? ಸೊ ಇಷ್ಟು ಕೂಡ ಮೊಲಾರಿಟಿ ಬಗ್ಗೆ ಹೇಳಿದ್ದೀನಿ. ಫಸ್ಟ್ PUCಲೂ ಕೂಡ ಡಿಸ್ಕಸ್ ಮಾಡಿದ್ರಿ ನೀವು, ಅದು ಗೊತ್ತಿದೆ. ಆ್ಯಂಡ್ ಹಾಗಾದರೆ ನೆಕ್ಸ್ಟು ಕಾನ್ಸಂಟ್ರೇಷನ್ ಟರ್ಮ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಪ್ಲೀಸ್. ಓಕೆ, ಮೊಲಾಲಿಟಿ ಆಫ್ ಸೊಲ್ಯೂಷನ್. ಡಿಫ್ರೆನ್ಸ್ ಏನಿದೆ ಇಲ್ಲಿ? ಮೊಲಾಲಿಟಿ ಅಂತ ಇದೆ. ಮೊಲಾಲಿಟಿನ ಕ್ಯಾಪಿಟಲ್ ಎಮ್ ಇಂದ ಇಂಡಿಕೇಟ್ ಮಾಡ್ತೀವಿ, ಮೊಲಾಲಿಟಿನ ಸ್ಮಾಲ್ ಎಮ್ ಇಂದ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಮೊಲಾಲಿಟಿ ಎಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ moles of solute, number of moles of solute divided by mass ಅಂತ ಇಂಡಿಕೇಟ್ ಮಾಡ್ತೀವಿ. ಮಾಸ್ ಆಫ್ ಅ ಸಾಲ್ವೆಂಟ್ ಇನ್ kg. ಓಕೆ, ಮಾಸ್ ಆಫ್ ಅ ಸಾಲ್ವೆಂಟ್ ಇನ್ kg ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿದೆ? ಮಾಸ್ ಆಫ್ ಅ ಸಾಲ್ವೆಂಟ್ ಇನ್ kg, ಬಟ್ ಅಲ್ಲಿ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇನ್ ಲೀಟರ್ ಅಂತ ಇತ್ತು. ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಸೇಮ್. ಹಾಗಾದರೆ ಇಲ್ಲಿ ತಗೊಳ್ಳೋದೇನು? ಸೊ ವೇಟ್ ಬೈ ಮೋಲಾರ್ ಮಾಸ್ ಇಂಟು ಮಾಸ್ ಆಫ್ ಅ ಸಾಲ್ವೆಂಟ್ ಅಂತ ಹೋಗ್ತೀನಿ. ಸ್ಮಾಲ್ ಎಮ್ ಅಂತ ಬರೀತೀನಿ, ನೋ ಪ್ರಾಬ್ಲಮ್. ಇಲ್ಲಿ ಸ್ಮಾಲ್ ಎಮ್ ಇದೆ, ಸೊ ಮೊಲಾಲಿಟಿ ಅಂತ ತಿಳ್ಕೊಳ್ಳಿ. ಸೊ ಮಾಸ್ ಆಫ್ ಅ ಸಾಲ್ವೆಂಟ್ನ ಇನ್ kg ಅಂತ ಬರೀತೀನಿ. ಬಟ್ ಗ್ರಾಮ್ಸಲ್ಲಿ ಇದ್ರೆ ಏನಾಗುತ್ತೆ? ಇಂಟು 1000 ಮಾಡಿ. ಸೊ ಸಿಂಪಲ್, ಇಂಟು 1000 ಮಾಡಿ, ಆಗ ನಿಮಗೆ kg ಕನ್ವರ್ಟ್ ಆಗುತ್ತೆ. ಸೊ kg ಇರಬೇಕು, ಗ್ರಾಮ್ಸಲ್ಲಿ ಕೊಟ್ಟಿದ್ರೆ ಮಲ್ಟಿಪ್ಲೈ ಬೈ 1000 ಮಾಡಿ ನಿಮಗೆ ಮೊಲಾಲಿಟಿ ಸಿಗುತ್ತೆ. ಸೊ ದೆನ್ ವಾಟ್ ಇಸ್ ಮೆಂಟ್ ಬೈ ಮೊಲಾಲಿಟಿ? ಡೆಫಿನಿಷನ್ ಪ್ಲೀಸ್. ಡೆಫಿನಿಷನ್ ಪ್ಲೀಸ್. ಓಕೆ, ದ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಪರ್ ಕಿಲೋಗ್ರಾಮ್ ಆಫ್ ದ ಸಾಲ್ವೆಂಟ್. ಓಕೆ, ಕಿಲೋಗ್ರಾಮ್ ಆಫ್ ಅ ಸಾಲ್ವೆಂಟ್. ಒಂದು kg ಆಫ್ ಅ ಸಾಲ್ವೆಂಟಲ್ಲಿ ಎಷ್ಟು ಸೊಲ್ಯೂಟ್ನ ಡಿಸಾಲ್ವ್ ಮಾಡ್ತೀರಿ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ನ ಡಿಸಾಲ್ವ್ ಮಾಡ್ತೀರಿ. ದಟ್ ಇಸ್ ವಾಟ್ ಮೊಲಾಲಿಟಿ ಆಫ್ ಅ ಸೊಲ್ಯೂಷನ್. ಸೊ ಮೊಲಾರಿಟಿ, ದಿಸ್ ಇಸ್ ಮೊಲಾಲಿಟಿ. ಮೊಲಾಲಿಟಿ ಅಂದರೆ ಮಾಸ್, ಮೊಲಾರಿಟಿ ಅಂದರೆ ವಾಲ್ಯೂಮ್. ಸೊ ಇಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ಅಮಾಂಗ್ ಮೊಲಾರಿಟಿ, ಬಿಟ್ವೀನ್ ಮೊಲಾರಿಟಿ ಆ್ಯಂಡ್ ಮೊಲಾರಿಟಿ ವಿಚ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಯಾವುದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ? ಯಾವುದು ಅಂತಂದರೆ
ಮೊಲಾರಿಟಿ. ಏನಕ್ಕೆ? ಮೊಲಾರಿಟಿ ಮೀನ್ಸ್ ವಾಟ್? ನಂಬರ್ ಆಫ್ ಮೋಲ್ಸ್ ಇನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ವಾಲ್ಯೂಮ್ ಚೇಂಜಸ್ ವಿತ್ ದ ಟೆಂಪರೇಚರ್. ನೀವು ಟೆಂಪರೇಚರ್ ಜೊತೆ ವಾಲ್ಯೂಮ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಬಾಯ್ಲ್ ಮಾಡ್ತಾ ಇರ್ತಾರೆ, ಟೆಂಪರೇಚರ್ ಜಾಸ್ತಿ ಮಾಡ್ತಿದ್ದಂಗೆ ವಾಲ್ಯೂಮ್ ಏನಾಗ್ತಾ ಇರುತ್ತೆ, ವಾಲ್ಯೂಮ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾದರೆ ಮೊಲಾರಿಟಿ ಇಟ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಓಕೆ, ಇಟ್ ಚೇಂಜಸ್ ವಿತ್ ಚೇಂಜಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಮಾಡಿದಾಗೆ ಮೊಲಾರಿಟಿ ಚೇಂಜ್ ಆಗುತ್ತೆ. ಇಟ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಬಟ್ ಮೊಲಾಲಿಟಿ ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ಮಾಸ್ ಆಫ್ ಸಾಲ್ವೆಂಟ್. ದಿಸ್ ಇಸ್ ಮಾಸ್. ಮಾಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ನೀವೀಗ ಸಾಲಿಡ್ ಒಂದು ಸಬ್ಸ್ಟೆನ್ಸ್ನ ತೊಗೊಂಡು ಹೀಟ್ ಮಾಡಿದ್ರೆ ಏನಾಗುತ್ತೆ, ಸಾಲಿಡ್ ಇದಾಗುತ್ತೆ, ಏನೂ ಆಗಲ್ಲ. ಸೊ ಸಾಲಿಡ್ ಸಬ್ಸ್ಟೆನ್ಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಸೊ ದಟ್ಸ್ ವೈ ಮೊಲಾಲಿಟಿ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಬಟ್ ಮೊಲಾರಿಟಿ ಇಸ್ ಡಿಪೆಂಡೆಂಟ್ ವಿತ್ ದ ಟೆಂಪರೇಚರ್. ಇಟ್ ಚೇಂಜಸ್ ವಿತ್ ಚೇಂಜಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಮಾಡಿದಾಗ ಮೊಲಾರಿಟಿ ಕೂಡ, ಕಾನ್ಸಂಟ್ರೇಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಾ ಏನು ಅಂತ? ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಕೊಡ್ತಾರೆ ನಿಮಗೆ ಬಿಟ್ವೀನ್ ಮೊಲಾರಿಟಿ, ಮೋಲ್ ಫ್ರಾಕ್ಷನ್. ಓಕೆ, ಮೋಲ್ ಫ್ರಾಕ್ಷನ್ ಬೇಡ, ಮೊಲಾರಿಟಿ ತೊಗೊಳ್ಳೋಣ. ಸೊ ಇದ್ರ ಮಧ್ಯೆ ಯಾವುದು ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಕೇಳಿದ್ರೆ ಮೊಲಾರಿಟಿ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಯಾಕಂದರೆ ಬಿಕಾಸ್ ಹಿಯರ್ ದ ವಾಲ್ಯೂಮ್ ಆಫ್ ಸೊಲ್ಯೂಷನ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಚೇಂಜಸ್ ವಿತ್ ದ ಚೇಂಜ್ ಇನ್ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಮಾಡಿದ್ರೆ ವಾಲ್ಯೂಮ್ ಚೇಂಜ್ ಆಗುತ್ತೆ. ವಾಲ್ಯೂಮ್ ಚೇಂಜ್ ಆಯಿತು ಅಂದರೆ ಮೊಲಾರಿಟಿ ಕೂಡ ಚೇಂಜ್ ಆಗುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ಮೊಲಾಲಿಟಿ. ಸೊ ಮೊಲಾಲಿಟಿ ಫಾರ್ಮುಲಾ ನೋಡೋಣ. ಫಾರ್ಮುಲಾ ಪ್ಲೀಸ್. Here this is not molarity, this molality. Okay, molality capital M ಆಗಿದೆ, sorry, this is small m. Number of moles of solute dissolved in mass of solvent in kg. 1 kg of solvent dissolve ಮಾಡಿದ್ರೆ ಎಷ್ಟು ಬರುತ್ತೆ, that is what molality. ಅರ್ಥ ಆಯ್ತು ಏನು ಅಂತ molality ಅಂದರೆ? ಸೊ ಇಷ್ಟು ಕೂಡ ಅಬೌಟ್ molality. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ಹಾಗಾದರೆ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಯಾವುದು? ನಾರ್ಮಾಲಿಟಿ. ಓಕೆ, ವಾಟ್ ಇಸ್ ನಾರ್ಮಾಲಿಟಿ? ಮೊಲಾರಿಟಿ ನಾರ್ಮಾಲಿಟಿಗೆ ಏನು ಡಿಫ್ರೆನ್ಸು? ಸೊ ನಾರ್ಮಾಲಿಟಿ ಅಂತಂದರೆ ಏನಂತ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ತಗೊಳ್ಳೋದು ನಾವು ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ಸ್. ಓಕೆ, ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ಸ್ ಅಂತ ತಗೋತೀವಿ. ಓಕೆ, ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಆಫ್ ಅ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್, ಅಥವಾ ಗ್ರಾಮ್ ಈಕ್ವಲೆಂಟ್ ಆಫ್ ಅ ಸೊಲ್ಯೂಷನ್ ಅಂತ ತಗೋತೀವಿ. ಓಕೆ, ಈಕ್ವಲೆಂಟ್ ವೇಟ್ ಅಂತ ತಗೋತೀವಿ ಇಲ್ಲಿ. ಅರ್ಥ ಆಯ್ತಾ? ಮೊಲಾರಿಟಿಲಿ ನಾವು ತೊಗೊಳ್ಳೋದು ಮಾಲಿಕ್ಯುಲರ್ ವೇಟ್ ಅಂದರೆ ಮೋಲಾರ್ ಮಾಸ್. ಬಟ್ ನಾರ್ಮಾಲಿಟಿಲಿ ತೊಗೊಳ್ಳೋದು ಈಕ್ವಲೆಂಟ್ ವೇಟ್ ಅಂತ ಹೇಳ್ತೀವಿ. ಈಕ್ವಲೆಂಟ್ ವೇಟ್ ಅಂದರೆ ಏನು ಅದನ್ನು ಡಿಸ್ಕಸ್ ಮಾಡೋಣ. ದೆನ್ ವಾಟ್ ಇಸ್ ದ ಡೆಫಿನಿಷನ್ ಪ್ಲೀಸ್? ಡೆಫಿನೇಷನ್ ನೋಡೋಣ. ದ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಸೊ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1 ಲೀಟರ್ ಅಂತ ಹೇಳಿದೆ. ಸೊ ಫಾರ್ಮುಲಾ ನೋಡೋಣ. ಫಾರ್ಮುಲಾ ಡಿಫ್ರೆಂಟ್ ಆಗಿಬಿಟ್ಟಿದ್ದೀನಿ. ಫಾರ್ಮುಲಾ ಪ್ಲೀಸ್. ನಾರ್ಮಾಲಿಟಿ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಆಫ್ ಸೊಲ್ಯೂಷನ್ ಇನ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಆಫ್ ಲೀಟರ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ ನಾರ್ಮಾಲಿಟಿ. ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಆಫ್ ಅ ಸೊಲ್ಯೂಟ್ ಅಂತದೆ. ಓಕೆ, ಗ್ರಾಮ್ ಈಕ್ವಲೆಂಟ್ ಆಫ್ ಸೊಲ್ಯೂಟ್ ಅಂದ್ರೇನು? ಸೊ ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ಗೊತ್ತಿದೆ. ಏನು ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ? ವೇಟ್ ಬೈ ಮಾಲಿಕ್ಯುಲರ್ ವೇಟ್ ಅಂತ ತಗೋತೀವಿ. ಸೊ ಇಲ್ಲೂ ಮಾಸ್ನ ತಗೋತೀವಿ, ಬಟ್ ಏನು ತಗೋತೀವಿ? ಕರೆಕ್ಟ್ ಈಕ್ವಲೆಂಟ್ ವೇಟ್ ಅಂತ ತಗೋತೀವಿ. ಹಿಯರ್ ವಿ ಹ್ಯಾವ್ ಟೇಕನ್ ದ ಈಕ್ವಲೆಂಟ್ ವೇಟ್. ಅಲ್ಲಿ ತಗೋತಿದ್ದು ಮಾಲಿಕ್ಯುಲರ್ ವೇಟ್ ಅಂದರೆ ಮೋಲಾರ್ ಮಾಸ್, ಬಟ್ ಇಲ್ಲಿ ಈಕ್ವಲೆಂಟ್ ವೇಟ್. ಈ ಈಕ್ವಲೆಂಟ್ ವೇಟ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ತುಂಬ ಇಂಪಾರ್ಟೆಂಟ್ ಇಲ್ಲಿ, ಕರೆಕ್ಟಾಗಿ ಗಮನಿಸಿ. ನಾರ್ಮಾಲಿಟಿ ಮೊಲಾರಿಟಿಗೆ ಏನು ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು ಓಕೆ ಹೇಳ್ತೀನಿ ಏನು ಅಂತ. ಈ ಈಕ್ವಲೆಂಟ್ ವೇಟ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಅಂದರೆ ಅದನ್ನು 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ಮುಲಾ ನೋಟ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಇದಕ್ಕೆ ಇರೋಂಥ ಯೂನಿಟ್ ಏನು? ಸೊ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ಸ್ ಅಂತ ಇದೆ, ಅಂದರೆ ಗ್ರಾಮ್ ಈಕ್ವಲೆಂಟ್ ಪರ್ ಲೀಟರ್ ಅಂತ ಹೇಳ್ಬೋದು. ಓಕೆ, ಅಥವಾ ಮೋಲ್ಸ್ ಪರ್ ಲೀಟರ್ ಅಂತ ಹೇಳ್ತೀವಿ. ಬಟ್ ಈಕ್ವಲೆಂಟ್ ವೇಟ್ ತೊಗೊಂಡಿರೋದ್ರಿಂದ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ಸ್ ಅಂತಂದರೆ ಗ್ರಾಮ್ ಈಕ್ವಲೆಂಟ್ ಪರ್ ಲೀಟರ್ ಅಂತ ಹೇಳ್ತೀವಿ. ಅಥವಾ ಈಕ್ವಲೆಂಟ್ ಗ್ರಾಮ್ ಈಕ್ವಲೆಂಟ್ ಪರ್ ಲೀಟರ್ ಅಂತಲೂ ಎಕ್ಸ್ಪ್ರೆಸ್ ಮಾಡ್ಬೋದು ಯೂನಿಟ್ನ. ಓಕೆ, ಸೊ ಇಷ್ಟು ಗೊತ್ತಾಗಿದೆ. ಹಾಗಾದ್ರೆ ಈಗ ಸರ್ ಈಕ್ವಲೆಂಟ್ ವೇಟ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಈಕ್ವಲೆಂಟ್ ವೇಟ್ನ ಹೇಗೆ ಫೈಂಡ್ ಔಟ್ ಮಾಡೋದು? ನಾನು ಹೇಳಿದಾಗ ನಂಬರ್ ಆಫ್ ಮೋಲ್ಸ್ ಅಂದ್ರೇನು? ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಅಂತಂದರೆ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಅಂತಂದರೆ ಮಾಸ್ ಆಫ್ ಅ ಸೊಲ್ಯೂಟ್ ಡಿವೈಡ್ ಬೈ ಈಕ್ವಲೆಂಟ್ ವೇಟ್. ಓಕೆ, ಈಕ್ವಲೆಂಟ್ ಟು ಮಾಲಿಕ್ಯುಲರ್ ವೇಟ್ಗೆ ಏನು ಡಿಫ್ರೆನ್ಸು? ಮಾಲಿಕ್ಯುಲರ್ ವೇಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ, ಬಟ್ ಈಕ್ವಲೆಂಟ್ ಚೇಂಜ್ ಆಗುತ್ತೆ ಡಿಪೆಂಡಿಂಗು ಆ್ಯಸಿಡಾ, ಬೇಸಾ, ಸಾಲ್ಟಾ, ಇಲ್ಲ ಒಂದು ಆಟಮ್, ಅದು ಒಂದು ಎಲಿಮೆಂಟಾ, ಅದ್ರ ಮೇಲೆ ಚೇಂಜ್ ಆಗುತ್ತೆ. ಹಾಗಾದ್ರೆ ನೋಟ್ ಮಾಡ್ಕೊಬಿಡಿ, ತುಂಬ ಇಂಪಾರ್ಟೆಂಟ್. ಈಕ್ವಲೆಂಟ್ ವೇಟ್ ಆಫ್ ಅ ಎಲಿಮೆಂಟ್, ಒಂದು ಎಲಿಮೆಂಟ್ ಈಕ್ವಲೆಂಟ್ ವೇಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾ ಏನು? ಇಟ್ಸ್ ಅಟಾಮಿಕ್ ನಂಬರ್. ಓಕೆ, ಅಟಾಮಿಕ್ ನಂಬರ್ ಡಿವೈಡ್ ಬೈ ಇಟ್ಸ್ ವೇಲೆನ್ಸಿ. ದಿಸ್ ಇಸ್ ದ ಈಕ್ವಲೆಂಟ್ ವೇಟ್ ಆಫ್ ಎಲಿಮೆಂಟ್. ಅಟಾಮಿಕ್ ನಂಬರ್, ಫಾರ್ ಎಕ್ಸಾಂಪಲ್ ಕಾರ್ಬನ್ ತಗೊಳ್ಳೋಣ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು ಅದನ್ನು ಬರೀತೀರಾ? ವೇಲೆನ್ಸಿ ಕಾರ್ಬನ್ ಎಷ್ಟು? 4 ಬರುತ್ತೆ. ಸೊ ದಟ್ ಗಿವ್ಸ್ ರೈಸ್ ಟು ಈಕ್ವಲೆಂಟ್ ವೇಟ್ ಆಫ್ ಎಲಿಮೆಂಟ್, ಅಂದರೆ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ದು ಈಕ್ವಲೆಂಟ್ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನು ಈಕ್ವಲೆಂಟ್ ವೇಟ್ ಆಫ್ ಎಲಿಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಈಕ್ವಲೆಂಟ್ ವೇಟ್ ಆಫ್ ಓಕೆ ಆ್ಯಸಿಡ್, ಒಂದು ಆ್ಯಸಿಡ್ದು ಈಕ್ವಲೆಂಟ್ ವೇಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ ನೋಡಿ. ಇಟ್ಸ್ ಮಾಲಿಕ್ಯುಲರ್ ಮಾಸ್ ಅಂದರೆ ಮೋಲಾರ್ ಮಾಸ್ ಗೊತ್ತಿದೆ ನಿಮಗೆ, ಡಿವೈಡೆಡ್ ಬೈ ಇಟ್ಸ್ ಬೆಸಿಸಿಟಿ. ಬೆಸಿಸಿಟಿ ಅಂದರೆ ಏನಪ್ಪ ಅಂದರೆ ರಿಪ್ಲೇಸಬಲ್. ಓಕೆ, ರಿಪ್ಲೇಸಬಲ್ ಹೈಡ್ರೋಜನ್ ಅಯಾನ್ಸ್ ಎಷ್ಟಿದೆ ಅದರಲ್ಲಿ? ಫಾರ್ ಎಕ್ಸಾಂಪಲ್ ಈಗ H2SO4 ಅಂತ ತಗೊಳ್ಳೋಣ.
ಓಕೆ H2SO4 ಅಲ್ಲಿ ದೇರ್ ಆರ್ 2 ರಿಪ್ಲೇಸಬಲ್ ಹೈಡ್ರೋಜನ್, 2 ರಿಪ್ಲೇಸಬಲ್ ಹೈಡ್ರೋಜನ್ ಇದೆ. ಮಾಲಿಕ್ಯುಲರ್ ಮಾಸ್ ಆಫ್ H2SO4 ಎಷ್ಟು ಫಾರ್ ಎಕ್ಸಾಂಪಲ್ ಈಗ 98 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 2 ಮಾಡಿ, ಯಾಕಂದ್ರೆ ಬೇಸಿಸಿಟಿ ಅಂದರೆ ರಿಪ್ಲೇಸಬಲ್ ಹೈಡ್ರೋಜನ್ ಎಷ್ಟಿದೆ ಅದನ್ನು ನಾವು ಡಿವೈಡ್ ಮಾಡಬೇಕು. ದಟ್ ಗಿವ್ಸ್ ರೈಸ್ ಟು ಈಕ್ವಲೆಂಟ್ ವೇಟ್ ಆಫ್ ದಟ್ ಆಸಿಡ್ ಈಕ್ವಲೆಂಟ್ ವೇಟ್ ಗೊತ್ತಾಗುತ್ತೆ ಹೇಗೆ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಬೇಸಿಸಿಟಿ. ಸೊ ದಿಸ್ ಇಸ್ ದ ಫಾರ್ಮುಲಾ. H2SO4 ಇದೆ. ಅದೇ ರೀತಿ H3PO4 ಫಾಸ್ಫರಿಕ್ ಆಸಿಡ್ ತಗೊಂಡ್ರೆ 3 ರಿಪ್ಲೇಸಬಲ್ ಹೈಡ್ರೋಜನ್ ಇದೆ. ಮಾಲಿಕ್ಯುಲರ್ ಮಾಸ್ಸಿಂದ 3 ಡಿವೈಡ್ ಮಾಡಿ. ಓಕೆ, ಮಾಲಿಕ್ಯುಲರ್ ಮಾಸ್ನ 3 ಡಿವೈಡ್ ಮಾಡಿ, ಆಗ ನಮಗೆ ಈಕ್ವಲೆಂಟ್ ವೇಟ್ ಆಫ್ ದ ಆಸಿಡ್ ಗೊತ್ತಾಗುತ್ತೆ ಏನು ಅಂತ. ಸೊ ಇದೇ ರೀತಿ ಓಕೆ, ಇದು ಆಸಿಡ್ಗಾಯಿತು. ನೆಕ್ಸ್ಟು ಈಕ್ವಲೆಂಟ್ ವೇಟ್ ಆಫ್ ಅ ಬೇಸ್ನ ಕೊಟ್ಟರೆ ಏನು ಮಾಡ್ತೀರಾ, ಸೇಮ್ ಮಾಲಿಕ್ಯುಲರ್ ಮಾಸ್ ಡಿವೈಡ್ ಬೈ ಎಸಿಡಿಟಿ ಅಂತಂದರೆ ನಂಬರ್ ಆಫ್ ರಿಪ್ಲೇಸಬಲ್ ಹೈಡ್ರಾಕ್ಸಿಲ್ ಅಯಾನ್. ಹೈಡ್ರಾಕ್ಸಿಲ್ ಅಂದರೆ ಫಾರ್ ಎಕ್ಸಾಂಪಲ್ NaOH, ಎಷ್ಟು ಹೈಡ್ರಾಕ್ಸಿಲ್ ಏನಿದೆ, ಒಂದಿದೆ. ಸೊ ಮಾಲಿಕ್ಯುಲರ್ ಮಾಸ್ ಈಕ್ವಲೆಂಟ್ ಮಾಸ್ ಎರಡೂ ಕೂಡ ಸೇಮ್ ಬರುತ್ತೆ. ಓಕೆ, ಮಾಲಿಕ್ಯುಲರ್ ಮಾಸು ಈಕ್ವಲೆಂಟ್ ಮಾಸ್ ಏನಿರುತ್ತೆ ಎರಡೂ ಕೂಡ ಸೇಮ್ ಬರುತ್ತೆ, ನೋ ಪ್ರಾಬ್ಲಮ್. ಓಕೆ, ಯಾಕಂದರೆ ಇಲ್ಲಿ ರಿಪ್ಲೇಸಬಲ್ ಹೈಡ್ರಾಕ್ಸೈಡ್ ಇರೋದು ಒಂದೇ. ಬಟ್ ಅದೇ ಇನ್ ಕೇಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ತಗೊಳ್ಳೋಣ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ, 2 ರಿಪ್ಲೇಸಬಲ್ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದೆ, ಆಗ ಡಿವೈಡೆಡ್ ಬೈ 2 ಮಾಡಬೇಕು, ಆಗ ನಮಗೆ ಈಕ್ವಲೆಂಟ್ ವೇಟ್ ಸಿಗುತ್ತೆ. ಓಕೆ, ಆ್ಯಂಡ್ ಅದೇ ರೀತಿ ನೀವು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ತೊಗೊಳ್ಳಿ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರೆ 3 ರಿಪ್ಲೇಸಬಲ್ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಆಗ ಡಿವೈಡೆಡ್ ಬೈ 3 ಮಾಡಬೇಕಾಗತ್ತೆ. ಅರ್ಥ ಆಯ್ತಾ ಏನು ಅಂತ? ಸೊ ಈ ರೀತಿ ಮಾಡಬೇಕಾಗುತ್ತೆ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ನೋಡಿ ಡಿವೈಡ್ ಬೈ 3 ಮಾಡ್ತೀರಾ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಡಿವೈಡ್ ಬೈ 2 ಮಾಡ್ತೀರಾ. ಬಟ್ ಸೋಡಿಯಂ ಹೈಡ್ರಾಕ್ಸೈಡ್ 1 ರಿಪ್ಲೇಸಬಲ್ ಹೈಡ್ರಾಕ್ಸಿಲ್ ಅಯಾನ್, ಸೊ 1 ಡಿವೈಡ್ ಮಾಡಿದ್ರೆ ಅಷ್ಟೇ ಸೇಮ್ ಬರುತ್ತೆ. ಮಾಲಿಕ್ಯುಲರ್ ವೇಟ್ ಈಕ್ವಲೆಂಟ್ ವೇಟ್ ಎರಡೂ ಕೂಡ ಸೇಮ್ ಇರುತ್ತೆ. ಅರ್ಥ ಆಯ್ತು ಏನು ಅಂತ? ಸೊ ನೆಕ್ಸ್ಟು ಇದಾದಮೇಲೆ ಇರುವಂಥದ್ದು ಇದು ಬೇಸ್ ಆಯಿತು. ಆ್ಯಂಡ್ ಈಕ್ವಲೆಂಟ್ ವೇಟ್ ಆಫ್ ಸಾಲ್ಟ್ ಕೊಟ್ಟಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಸೊ ಸಾಲ್ಟ್ ಕೊಟ್ಟಾಗ ಸೇಮ್ ಮಾಲಿಕ್ಯುಲರ್ ಮಾಸ್, ಓಕೆ, ಅಥವಾ ಅಟಾಮಿಕ್ ವೇಟ್ ಅಂತ ಹೇಳ್ತೀವಿ, ಡಿವೈಡೆಡ್ ಬೈ ಟೋಟಲ್ ಓಕೆ ಪಾಸಿಟಿವ್ ಚಾರ್ಜ್ ಆನ್ ಕ್ಯಾಟಯಾನ್. ಓಕೆ, ಟೋಟಲ್ ಪಾಸಿಟಿವ್ ಚಾರ್ಜ್ ಅಂದರೆ ಕ್ಯಾಟಯಾನ್ ಅಂತ ಆಬ್ವಿಯಸ್ಲಿ ಗೊತ್ತಿದೆ. ಟೋಟಲ್ ಪಾಸಿಟಿವ್ ಚಾರ್ಜ್ ಫಾರ್ ಎಕ್ಸಾಂಪಲ್ NaCl ಅಂತಂದರೆ ಪಾಸಿಟಿವ್ ಚಾರ್ಜ್ ಇದೆ, Na+ ಅಂದರೆ ಒಂದಿದೆ. ಸೊ NaCl ಡಿವೈಡ್ ಬೈ ಮಾಡಿದ್ರೆ 1 ಮಾಡಿದ್ರೆ ಈಕ್ವಲೆಂಟ್ ಸೇಮ್ ಬರುತ್ತೆ, ನೋ ಪ್ರಾಬ್ಲಮ್. ಬಟ್ ಅದೇ ಬೇರಿಯಂ ಕ್ಲೋರೈಡ್ ತೊಗೊಳ್ಳಿ. ಬೇರಿಯಂ ಕ್ಲೋರೈಡಲ್ಲಿ 2+ ಇದೆ, ಆಗ ನೀವು 2 ಡಿವೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಅಲ್ಯೂಮಿನಿಯಂ ಕ್ಲೋರೈಡ್ ತಗೊಳ್ಳಿ, 3+ ಇದೆ, ಆಗ 3 ಡಿವೈಡ್ ಮಾಡಬೇಕಾಗುತ್ತೆ, ಆಗ ಈಕ್ವಲೆಂಟ್ ವೇಟ್ ಸಿಗುತ್ತೆ. ಸೊ ಹೀಗೆ ನಾವು ಈಕ್ವಲೆಂಟ್ ವೇಟ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತು ಏನು ಅಂತ? ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಇನ್ನೊಂದನ್ನು ತೊಗೋಬೋದು, ನೋಟ್ ಮಾಡ್ಕೊಬಿಡಿ ಕಂಪ್ಲೀಟು. ಸೊ ಇಷ್ಟೊಂದು ನೋಟ್ ಮಾಡ್ಕೊಂಡ್ರೆ, ಸೊ ದಿಸ್ ಇಸ್ ಈಕ್ವಲೆಂಟ್ ವೇಟ್ ಆಫ್ ಸಾಲ್ಟ್. ಈಕ್ವಲೆಂಟ್ ಸಾಲ್ಟ್ ಗೊತ್ತಾಗಿದೆ. ಆ್ಯಂಡ್ ಅಕಸ್ಮಾತ್ ಈಕ್ವಲೆಂಟ್ ವೇಟ್ ಆಫ್ ಅ ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್, ಯಾವುದಾದ್ರು ಆಕ್ಸಿಡೈಸಿಂಗ್ ಏಜೆಂಟ್ ಫಾರ್ ಎಕ್ಸಾಂಪಲ್ KMnO4 ಕೊಟ್ಟರು. ಓಕೆ, ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಇದು. ಈ ಥರ ಆಕ್ಸಿಡೈಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಥವಾ ಫೆರಸ್ ಅಮೋನಿಯಂ ಸಲ್ಫೇಟ್ ಕೊಟ್ಟರು, ಆ ಥರ ಕೊಟ್ಟಾಗ ನಾವು ಏನೇ ತೊಗೋತೀವಿ? ಸೊ ಅದರ ಮಾಲಿಕ್ಯುಲರ್ ಮಾಸ್ ತೊಗೊಳ್ಳಿ. ಓಕೆ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ವೇರಿ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನ್ ಇದು ನೋಟ್ ಮಾಡ್ಕೊಬಿಡಿ, ಇದನ್ನು ರಬ್ ಮಾಡ್ತೀನಿ ಕಂಪ್ಲೀಟು. ಓಕೆ, ಫಾರ್ ಎಕ್ಸಾಂಪಲ್ KMnO4 ಅಂತ ತಗೊಳ್ಳೋಣ. ಓಕೆ, MnO4- ಅಂತ ತಗೋತೀನಿ KMnO4ನ. ಸೊ ಒಂದು ಆ್ಯಸಿಡ್ ಬೇಸಲ್ಲಿ ಆ್ಯಸಿಡ್ ರಿಯಾಕ್ಷನಲ್ಲಿ, ಓಕೆ, ಆ್ಯಸಿಡಲ್ಲಿ ಆಕ್ಸಿಡೇಷನ್ ಆಗ್ತಾ ಇದ್ದಾರೆ, ಆಕ್ಸಿಡೈಸಿಂಗ್ ಏಜೆಂಟ್ ಇದು. ಸೊ ರಿಯಾಕ್ಷನ್ ಆಗ್ತಾ ಇದ್ದಾರೆ. ಸೊ ಎಷ್ಟು ಎಲೆಕ್ಟ್ರಾನ್ನ ಸೊ ಆ್ಯಡ್ ಮಾಡ್ಕೊಂಡ್ರೆ ಏನೋ ಆಗುತ್ತೆ ಅಂದ್ಕೊಳ್ಳಿ. ಸೊ ದಟ್ ಗಿವ್ಸ್ Mn. ಓಕೆ, Mn ಫಾರ್ ಎಕ್ಸಾಂಪಲ್ 2+ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ? ಓಕೆ, ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಸೊ ಎಷ್ಟಿದೆ? ಸೊ ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ +7 ಇದೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಇಸ್ +7. ಓಕೆ, ಇಲ್ಲಿ Mn+7 ಇದ್ದು +2 ಆಯಿತು. ಓಕೆ, ರಿಯಾಕ್ಷನ್ಗೆ +2 ಆಯಿತು. ಸೊ ವಾಟರ್ ಮಾಲಿಕ್ಯೂಲ್ಸ್ ರಿಲೀಸ್ ಆಗುತ್ತೆ ಅಲ್ಲಿ. ಸೊ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಇದೆ 5 ಇದೆ. ಸೊ ಹಾಗಾದರೆ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ 5, ದಿಸ್ ಇಸ್ ದ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಆಗ ನಮಗೆ ಸಿಗೋದು ಈಕ್ವಲೆಂಟ್ ವೇಟ್ ಆಫ್ KMnO4. ಸೊ ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ರೆಡ್ಯೂಸಿಂಗ್ ಏಜೆಂಟಲ್ಲಿ ಸಿಗುವಂಥದ್ದು ಈ ರೀತಿ ಮಾಡ್ತೀವಿ, ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅಂತ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಈಕ್ವಲೆಂಟ್ ವೇಟ್ ಕಾನ್ಸೆಪ್ಟ್. ಓಕೆ, ಈಕ್ವಲೆಂಟ್ ವೇಟ್ ಬಗ್ಗೆ ಇಷ್ಟು ಗೊತ್ತಾಗಿದೆ ನಿಮಗೆ. ಸೊ ಇಷ್ಟನ್ನು ಫಾರ್ಮುಲಾಸ್ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇವೆಲ್ಲ ಕೂಡ. ಓಕೆ, ಐಡಿಯಾಸ್ ಇರಬೇಕು. ಹಾಗೆ ನಾರ್ಮಲಿಟಿನೂ ಕೂಡ ನಾವು ಈ ರೀತಿಯೂ ಫೈಂಡ್ ಮಾಡ್ಬೋದು. N1V1 + N2V2 = N3 × V1 + V2 ಈ ರೀತಿಯೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಯಾವಾಗ 2-3 ಸೊಲ್ಯೂಷನ್ಸ್ ಇದ್ದಾಗ, 2 ಸೊಲ್ಯೂಷನ್ಸ್ ಮಿಕ್ಸ್ ಆದಾಗ ಆ ಮಿಕ್ಸರ್ ನಾರ್ಮಲಿಟಿ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. ಸೊ ದೆನ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ನಾರ್ಮಲಿಟಿ ಆ್ಯಂಡ್ ಮೊಲಾರಿಟಿ ಅಂತ ಕೇಳಿದ್ರೆ, ನಾರ್ಮಲಿಟಿ = ಮೊಲಾರಿಟಿ, ಓಕೆ, ಇಂಟು N. ಈ N ಅಂದ್ರೇನು? N ಅಂದರೆ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಈಕ್ವಲೆಂಟ್ ವೇಟ್. ಸೊ ದಿಸ್ ಇಸ್ ವಾಟ್
ದ ಎನ್. ಓಕೆ, ಎನ್ ಅಂದರೆ ಇಷ್ಟು ಗೊತ್ತಾಗುತ್ತೆ ನಿಮಗೆ, ಅರ್ಥ ಆಯ್ತೇನು ಅಂತ. ಸೊ ಇಷ್ಟು ಕೂಡ ಕಂಪ್ಲೀಟ್ಲಿ ಅಬೌಟ್ ದ ನಾರ್ಮಾಲಿಟಿ. ನಾರ್ಮಾಲಿಟಿ ಮೊಲಾರಿಟಿ ರಿಲೇಷನ್ ಎಂದು ಗೊತ್ತಾಗಬೇಕು ಅಂದರೆ ನಾರ್ಮಾಲಿಟಿ ಈಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ಎನ್. ಎನ್ ಅಂತಂದರೆ ಮಾಲಿಕ್ಯುಲರ್ ಮಾಸ್ ಡಿವೈಡ್ ಬೈ ಈಕ್ವಲೆಂಟ್ ವೇಟ್ ಅಂತ ಹೇಳ್ತೀವಿ. ಮಾಲಿಕ್ಯುಲರ್ ಮಾಸ್ ಡಿವೈಡ್ ಬೈ ಈಕ್ವಲೆಂಟ್ ಮಾಸ್ ಅಂತ ಹೇಳ್ಬೋದು. ದಟ್ ಇಸ್ ವಾಟ್ ಎನ್. ಆಗ ನಿಮಗೆ ನಾರ್ಮಾಲಿಟಿ ಮೊಲಾರಿಟಿ ಕೊಟ್ಟರೆ, ಓಕೆ, ಮೊಲಾರಿಟಿ ಕೊಟ್ಟು ನಾರ್ಮಾಲಿಟಿ ಫೈಂಡ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಾನು ಕಾಂಪಿಟೇಟಿವ್ ಕ್ಲಾಸ್ ಮಾಡುವಾಗ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿಸ್ತೀನಿ. ಬಟ್ ಥಿಯರಿ ಕ್ಲಾಸ್ಗೆ ಇಷ್ಟು ಸಾಕು ನಿಮಗೆ. ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಕಂಪ್ಲೀಟ್ಲಿ ದಿಸ್ ಇಸ್ ಅಬೌಟ್ ದ ಮೆಥಡ್ಸ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಓಕೆ, ಮೆಥಡ್ಸ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದು 8 ಕಾನ್ಸಂಟ್ರೇಷನ್ ಟರ್ಮ್ಸ್. ಅದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು, ಮೊಲಾರಿಟಿ, ನಾರ್ಮಾಲಿಟಿ ತುಂಬ ಇಂಪಾರ್ಟೆಂಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರಾಬ್ಲಮ್ಸ್ಗಳನ್ನ. ಹಾಗಾಗಿ ಈ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಮ ಕ್ಲಾಸ್ ಲೆವೆಲ್ ನೀವು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡಿದ್ರೆ, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಇದ್ರ ಮೇಲೆ ಆ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ ಸ್ವಲ್ಪ. ಸೊ ಇಲ್ಲಾಂದರೆ ಬೇರೆ ಪ್ರಾಬ್ಲಮ್ಸ್ಗಳನ್ನ ನಾನೇ ವರ್ಕೌಟ್ ಮಾಡಿಸ್ತೀನಿ. ಬೇರೆ ಇದು ಲಾಸ್ಟ್ ಚಾಪ್ಟರ್ ಮುಗಿದ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ತೀನಿ. ಇಲ್ಲಾಂದರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಿ. ಓಕೆ, ಕ್ಲಾಸ್ 11 ಬುಕ್ಸ್ಗಳನ್ನ ತಗೊಳ್ಳಿ, ಇಲ್ಲ ಕ್ಲಾಸ್ 12 ಬುಕ್ಸ್ಗಳಲ್ಲೂ ಕೂಡ ಪ್ರಾಬ್ಲಮ್ಸ್ ಇದೆ, ಅದನ್ನು ನೀವೇ ಸಾಲ್ವ್ ಮಾಡಿ ಗೊತ್ತಾಗುತ್ತೆ ಕಂಪ್ಲೀಟು. ಸೊ ಇಷ್ಟು ದಿಸ್ ಇಸ್ ಅಬೌಟ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್. 8 ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಕ್ವಶನ್ಸು ಯೂನಿಟ್ ಮೇಲೆ ಕೇಳ್ಬೋದು. ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ನಾನು ಸಾಲ್ವ್ ಮಾಡಿಸ್ತೀನಿ ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ. ಓಕೆ, ಸೊ ಇಷ್ಟನ್ನು ಕಂಪ್ಲೀಟ್ ರಿವೈಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.